ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರಗಳು. ಇಂದಿನ ಕನ್ನಡ ವ್ಯಾಕರಣ ತರಗತಿಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ. ಇಂದಿನ ತರಗತಿಗೆ ಹೋಗೋ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ನೋಡಿ. ಎಕ್ಸಾಮ್ ಪರ್ಪಸ್ ತುಂಬ ಅನುಕೂಲ ಇದೆ ಅಂತ ಹೇಳ್ತಾ ಇಂದಿನ ತರಗತಿಯಲ್ಲಿ ನಾವು ಅಲಂಕಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅಲಂಕಾರಗಳು ಇತ್ತೀಚಿನ ಎಲ್ಲ ಪರೀಕ್ಷೆಗಳಲ್ಲಿ ಒಂದಲ್ಲ ಒಂದು ಪ್ರಶ್ನೆಯನ್ನು ಈ ಅಲಂಕಾರಗಳ ಮೇಲೆ ಕೇಳಿರ್ತಾರೆ. ಇತ್ತೀಚೆಗೆ ಕಂಡಕ್ಟರ್ ಪರೀಕ್ಷೆಯಲ್ಲೂ ಕೂಡ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದೇ ಜೊತೆಗೆ ಅದರ ಜೊತೆಗೆ KE ನಡೆಸ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯೂ ಕೂಡ ತುಂಬ ಉಪಯುಕ್ತವಾಗಿದೆ. SDA FDA ಮತ್ತು ಎಲ್ಲ ಟೀಚರ್ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲದರಲ್ಲೂ ಕೂಡ ಈ ಅಲಂಕಾರಗಳ ಮೇಲೆ ಒಂದಲ್ಲ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಹೋಗೋಣ ಬನ್ನಿ. ಅಲಂಕಾರ ಅಂತಂದರೆ ಚೆಲುವು ಸೌಂದರ್ಯವನ್ನು ಹೆಚ್ಚಿಸುವ ಮನಾಕರ್ಷಣೆ ಮಾಡ್ತಕ್ಕಂಥ ಒಂದು ಸಾಧನಕ್ಕೆ ನಾವು ಅಲಂಕಾರ ಅಂತೇಳಿ ಕರಿತೀವಿ. ಇದನ್ನೇ ತುಂಬ ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಈಸಿಯಾಗಿ ಅಲಂಕಾರ ಅಂದರೆ ಗೊತ್ತಿದೆ ನಿಮಗೆ, ಇದ್ದ ಚೆಲುವು ಎದ್ದು ಕಾಣುವಂತೆ ಮಾಡೋದಕ್ಕೆ ನಾವು ಅಲಂಕಾರ ಅಂತ ಹೇಳಿ ಕರಿತೀವಿ. ಮನುಷ್ಯ ಸುಂದರವಾಗಿ ಕಾಣುವ ಉದ್ದೇಶದಿಂದ ವಸ್ತ್ರ ಒಡವೆಗಳನ್ನ ಧರಿಸ್ಕೊಂಡು ಇತರರಿಂದ ಆಕರ್ಷಿತನಾಗ್ತಾನೆ, ಹೌದಲ್ವಾ? ಅದಕ್ಕೆ ನಾವು ಅಲಂಕಾರ ಅಂತೇಳಿ ಕರಿತೀವಿ. ಅಂದರೆ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಮೇಕಪ್ ಮಾಡ್ಕೊಳ್ಳೋದು ಅಂತೀವಲ್ಲ, ಹಾಗೆ ಅಂದರೆ ಇರೋದನ್ನು ಹೆಚ್ಚುಗಾರಿಕೆಯಾಗಿ ತೋರಿಸುವಂಥದ್ದೇ ಅಲಂಕಾರ ಅಂತ ಹೇಳ್ತಿ ಕರಿತೀವಿ. ಇದು ಕಾಮನ್ ಮೀನಿಂಗ್. ಆದರೆ ನಾವು ಕಾವ್ಯಕ್ಕೆ ಬರೋದಾದರೆ, ಅಂದರೆ ಸಾಹಿತ್ಯಕ್ಕೆ ಬರೋದಾದರೆ, ಗದ್ಯ ಪದ್ಯ ಕಾವ್ಯದ ಆಕರ್ಷಣೆಯನ್ನು ಹೆಚ್ಚಿಸಲು ಕಾವ್ಯಲಕ್ಷ್ಮಿಗೆ ಅಂದರೆ ಶಾರದೆಯ ಶರೀರಕ್ಕೆ ಅರ್ಥ ಶಬ್ದಗಳೆಂಬ ಒಡವೆಗಳನ್ನು ಬಳಸಲಾಗುತ್ತೆ. ಇದಕ್ಕೆ ನಾವು ಅಲಂಕಾರ ಅಂತೇಳಿ ಕರಿತೀವಿ. ಅಂದರೆ ಅರ್ಥ ಮತ್ತು ಶಬ್ದಗಳ ಚಮತ್ಕಾರದಿಂದ ಕಾವ್ಯದ ಸೊಬಗನ್ನು ಹೆಚ್ಚಿಸುವುದೇ ಅಲಂಕಾರ. ಇದೊಂದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಶಬ್ದಗಳ ಚಮತ್ಕಾರದಿಂದ ಮಾತು ಅಥವಾ ಕಾವ್ಯದ ಸೊಬಗನ್ನು ಹೆಚ್ಚಿಸೋದಕ್ಕೆ ನಾವು ಅಲಂಕಾರ ಅಂತೇಳಿ ಕರಿತೀವಿ. ಇದೇನು ತುಂಬ ಕಷ್ಟ ಅನ್ಸೋದಿಲ್ಲ ನಿಮಗೆ, ಹಾಗಾಗಿ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ. ಶಬ್ದಗಳ ಚಮತ್ಕಾರದಿಂದ ಕಾವ್ಯದ ಸೊಬಗನ್ನು ಹೆಚ್ಚಿಸುವುದೇ ಶಬ್ದ ಅಲಂಕಾರ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಶಬ್ದಗಳ ಚಮತ್ಕಾರದಿಂದ ಕಾವ್ಯದ ಸೊಬಗು ಹೆಚ್ಚಿದ್ರೆ ಶಬ್ದ ಅಲಂಕಾರ. ಅರ್ಥ ಚಮತ್ಕಾರದಿಂದ ಕಾವ್ಯದ ಸೊಬಗನ್ನು ಹೆಚ್ಚಿಸುವುದೇ ಅರ್ಥ ಅಲಂಕಾರ. ಅಂದರೆ ಶಬ್ದಗಳ ಸೌಂಡಿಂದ ಅದರದ್ದು ಸೊಬಗು ಹೆಚ್ಚಾಗಿದ್ರೆ ಶಬ್ದ ಅಲಂಕಾರ. ಮೀನಿಂಗ್ಫುಲ್ ಅರ್ಥದ ಚಮತ್ಕಾರದಿಂದ ಕಾವ್ಯದ ಸೊಬಗು ಹೆಚ್ಚಾಗಿದ್ರೆ ಅದು ಅರ್ಥ ಅಲಂಕಾರ ಅಂತೇಳಿ ಕರಿತೀವಿ. ಉದಾಹರಣೆಗೆ ನೋಡೋದಾದರೆ, ಪಡುವಣದ ಸೂರ್ಯನು ಚೆನ್ನಾಗಿ ಕಾಣ್ತಾ ಇದ್ದಾನೆ. ಇದರಲ್ಲಿ ಏನು ಅಂತ ವಿಶೇಷ ಅಂತ ಅನ್ಸೋದಿಲ್ಲ ಈ ವಾಕ್ಯದಲ್ಲಿ, ಹೌದಾ ಇಲ್ವಾ? ನೋಡಿ, ಏನು ಸಿಂಪಲ್ ಆಗಿದೆ. ಪಡುವಣದ ಸೂರ್ಯನು ಚೆನ್ನಾಗಿ ಕಾಣುತ್ತಿದ್ದಾನೆ, ಅಷ್ಟೇ ಆಗುತ್ತೆ. ಇದನ್ನೇ ನಾವು ಅಲಂಕಾರಯುತವಾಗಿ ಹೇಳೋದಾದರೆ, ಪಡುವಣದ ಸೂರ್ಯನು ಮುತ್ತೈದೆ ಅಣೆಯಲ್ಲಿರುವ ಕುಂಕುಮದಂತೆ ಶೋಭಿಸುತ್ತಿದ್ದನು ಅಂತೇಳಿ ಕರಿತೀವಿ, ಹೌದಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ ಕೇಳೋದಿಕ್ಕೆ, ಏನೋ ಒಂಥರ ವಿಶೇಷವಾಗಿದೆ. ಪಡುವಣದ ಸೂರ್ಯನು ಮುತ್ತೈದೆ ಅಣೆಯಲ್ಲಿರುವ ಕುಂಕುಮದಂತೆ ಶೋಭಿಸುತ್ತಿದ್ದನು ಅಂತೇಳಿ ಪಶ್ಚಿಮದಲ್ಲಿ ಮುಣುಗ್ತಾ ಇರ್ತಕ್ಕಂಥ ಸೂರ್ಯನನ್ನು ವರ್ಣನೆ ಮಾಡಿದ್ದೀವಿ, ಹೌದಲ್ವಾ? ಈ ರೀತಿ ಅದಕ್ಕೆ ಅರ್ಥ ಅಥವಾ ಶಬ್ದವನ್ನು ವಿಶೇಷವಾಗಿ ಕೊಟ್ಟು ಹೇಳೋದಕ್ಕೆ ನಾವು ಏನಂತೀವಿ? ಅಲಂಕಾರ ಅಂತೇಳಿ ಕರಿತೀವಿ. ಇಷ್ಟು ಅರ್ಥ ಆಯಿತು ಅಂತ ಅನ್ಕೊತೀನಿ. ಇಷ್ಟು ಅರ್ಥ ಆದರೆ ಒಂದು ಹಂತಕ್ಕೆ ನಿಮಗೆ ಅಲಂಕಾರ ಅರ್ಥ ಆಗಿರುತ್ತೆ. ಮುಂದೆ ಹೋಗೋಣ ಬನ್ನಿ. ಎಕ್ಸಾಮ್ ಪರ್ಪಸ್ಸಲ್ಲಿ ಅಲಂಕಾರ ಗ್ರಂಥಗಳನ್ನು ಬರೆದಿರ್ತಕ್ಕಂಥ ಲಾಕ್ಷಣಿಕರು ಅಂತೇಳಿ ಕೇಳ್ತಾರೆ. ನೋಡಿ, ಭಾರತದಲ್ಲೇ ಮೊಟ್ಟ ಮೊದಲಿಗೆ ಕಾವ್ಯಮೀಮಾಂಸೆ ಆದಿ ಅಲಂಕಾರಿಕ ಯಾರು ಅಂತ ಏನಾದರೂ ಕೇಳಿದ್ರೆ ಎಕ್ಸಾಮಲ್ಲಿ, ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಕನ್ನಡದಲ್ಲೆಲ್ಲ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಭರತ ಮುನಿ ಮೊದಲ ಲಾಕ್ಷಣಿಕರಾಗಿರ್ತಾರೆ. ಅವರ ಕೃತಿ ನಾಟ್ಯಶಾಸ್ತ್ರ, ಅದರಲ್ಲಿ ಅವರು 4 ವಿಧದ ಅಲಂಕಾರಗಳನ್ನು ಹೇಳಿದ್ದಾರೆ. ಇದನ್ನೊಂದನ್ನು ನೆನಪಿಟ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಕನ್ನಡಕ್ಕೆ ಬಂದಾಗ ಶ್ರೀ ವಿಜಯ ಕವಿರಾಜ ಮಾರ್ಗ ಬರೆದಿರ್ತಕ್ಕಂಥ ಇವರು, ಅದು ಕೂಡ ಅವರು ಇದರಲ್ಲೂ ಕೂಡ ಅಲಂಕಾರದ ಬಗ್ಗೆ ಹೇಳಿರ್ತಾರೆ. ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಮೊಟ್ಟ ಮೊದಲ ಅಲಂಕಾರಿಕ ಗ್ರಂಥ ಯಾವುದು ಅಂತಲೂ ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ, ಅದು ಕವಿರಾಜ ಮಾರ್ಗ. ಇದಾದಮೇಲೆ ತಿರುಮಲಾರಾರ್ಯ ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿದ್ದಂಥವರು, ಅವರ ಕೃತಿ ಯಾವುದು ಅಂದರೆ ಅಪ್ರತಿಮ ವೀರಚರಿತೆ ಅಲಂಕಾರಿಕ ಗ್ರಂಥ ಆಗಿದೆ. ಎರಡನೇ ನಾಗವರ್ಮ ಕಾವ್ಯಾವಲೋಕನ ಅಂತ ಬರೆದಿದ್ದಾರೆ. ಜಾಯಪ್ಪ ದೇಸಾಯಿ ಕನ್ನಡ ಕುವಲಯಾನಂದ ಅಂತ ಕೃತಿಯನ್ನು ಬರೆದಿದ್ದಾರೆ. ಬಾಮಹನ ಅಂತಕ್ಕಂಥವ್ರು ಕಾವ್ಯ ಅಲಂಕಾರ ಶಬ್ದಾರ್ಥ ಸಹಿತವು ಕಾವ್ಯಂ ಅಂತ ಹೇಳಿದ್ದಾರೆ. ಈ ಅಲಂಕಾರಿಕ ಲಾಕ್ಷಣಿಕರ ಬಗ್ಗೆ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ಅವಶ್ಯಕತೆ ಇದ್ದರೆ ಅದನ್ನು ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಸುಮ್ಮನೆ ಸಿಂಪಲ್ ಆಗಿ ಎಕ್ಸಾಮ್ ಪರ್ಪಸ್ ಸುಮ್ಮನೆ ಒಂದೆರಡು ಮಾಹಿತಿಯನ್ನು ಇಲ್ಲಿ ಒಂದಷ್ಟು ಜನ ಅಲಂಕಾರಿಕರ ಬಗ್ಗೆ ಮಾತ್ರ ಮಾಹಿತಿ ನೋಡಿ. ಈ ಪ್ರಶ್ನೆಯನ್ನು ಕೇಳಿದ್ದಾರೆ, ಕನ್ನಡದ ಮೊದಲ ಅಲಂಕಾರ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಅದನ್ನೇ ಇನ್ನೊಂದ್ಸಲ ರಿಪೀಟ್ ಬೇರೆ ಥರ ಕ್ವಶನ್ ಕೇಳಿದ್ದಾರೆ. ಕನ್ನಡದ ಅಲಂಕಾರ ಗ್ರಂಥಗಳಲ್ಲಿ ಪ್ರಾಚೀನವಾದದ್ದು ಯಾವುದು ಅಂತ ಕೇಳಿದ್ದಾರೆ. ಅದಕ್ಕೆ 2 ಪ್ರಶ್ನೆಗಳನ್ನ ಒಟ್ಟಿಗೆ ಸೇರಿಸ್ಬಿಟ್ಟಿದ್ದೀನಿ. ಕವಿರಾಜ ಮಾರ್ಗನೇ ಮೊಟ್ಟ ಮೊದಲ ಅಲಂಕಾರಿಕ ಗ್ರಂಥ ಕೂಡ. ಅಲಂಕಾರಿಕ ಗ್ರಂಥಗಳಲ್ಲಿ ಪ್ರಾಚೀನವಾದದ್ದು ಯಾವುದು ಕನ್ನಡದಲ್ಲಿ ಅಂತಂದರೆ ಕವಿರಾಜ ಮಾರ್ಗ. ಹಾಗಾಗಿ ಇದನ್ನೊಂದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಈ ಪ್ರಶ್ನೆನ ಕೇಳಿರೋದ್ರಿಂದ ಒಂದಿಷ್ಟು ಮಾಹಿತಿಯನ್ನು ಸ್ವಲ್ಪ ಮಾಹಿತಿ ಇದ್ರ ಬಗ್ಗೆ ಡಿಟೈಲ್ ವಿಡಿಯೋ ಮಾಡಿದ್ದೀನಿ ಸಪ್ರೇಟು, ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಅಲಂಕಾರದಲ್ಲಿ 2 ವಿಧಗಳು ನಿಮಗೆ ಗೊತ್ತೇ ಇದೆ, ಒಂದು ಅರ್ಥ ಅಲಂಕಾರ, ಮತ್ತೊಂದು ಶಬ್ದ ಅಲಂಕಾರ. ಮೊಟ್ಟ ಮೊದಲಿಗೆ ನಾವು ಶಬ್ದ ಅಲಂಕಾರವನ್ನು ತಿಳ್ಕೊಳ್ತಾ ಹೋಗೋಣ ಬನ್ನಿ.
ಶಬ್ದ ಜೋಡಣೆಯ ಚಮತ್ಕಾರದಿಂದ ಕಾವ್ಯದ ಸೊಬಗು ಹೆಚ್ಚಿದರೆ ಅದನ್ನು ಶಬ್ದಾಲಂಕಾರ ಅಂತೇಳಿ ಕರಿತೀವಿ. ಏನು ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಶಬ್ದ ಜೋಡಣೆಯ ಚಮತ್ಕಾರದಿಂದ ಕಾವ್ಯದ ಸೊಬಗು ಹೆಚ್ಚಿದರೆ ಅದು ಶಬ್ದಾಲಂಕಾರ. ಇದರಲ್ಲಿ 3 ವಿಧ ಬರುತ್ತೆ. ಒಂದು ಅನುಪ್ರಾಸಾಲಂಕಾರ, ಯಮಕಾಲಂಕಾರ, ಚಿತ್ರಕವಿತ್ವಾಲಂಕಾರ ಅಂತೇಳಿ. ಇದನ್ನೊಂದನ್ನು ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಈ ಶಬ್ದಾಲಂಕಾರ ಈಸಿಯಾಗಿ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಪ್ರಾಸಗಳ ಬಗ್ಗೆ ಚೆನ್ನಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಹಾಗಾಗಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ಇದು ಈಸಿಯಾಗಿ ಅರ್ಥ ಆಗಬೇಕು ಅನ್ನೋದಾದರೆ ನೀವು ಫಸ್ಟ್ ಪ್ರಾಸ ಅನ್ನೋ ವಿಡಿಯೋಗಳನ್ನ ನೋಡ್ಕೊಂಬನ್ನಿ. ನಮ್ಮದೇ ವಿಡಿಯೋ ಇದೆ. ಆ ಪ್ರಾಸ ಅನ್ನೋ ವಿಡಿಯೋನ ನೀವು ಚೆನ್ನಾಗಿ ನೋಡಿಕೊಂಡು ಅರ್ಥೈಸ್ಕೊಂಡಿದ್ದೆ ಆದರೆ ಈ ಶಬ್ದಾಲಂಕಾರ ಏನು ಅಂದರೆ ಏನೂ ಅಲ್ಲ, ತುಂಬ ಈಸಿಯಾಗಿ ಅರ್ಥ ಆಗುತ್ತೆ, ತುಂಬ ಈಸಿ ಕೂಡ. ನಿಮಗೆ ಕನ್ಫ್ಯೂಸ್ ಅನಿಸ್ತಿರುತ್ತೆ, ಏನಪ್ಪ ಇದು ಅನುಪ್ರಾಸ ಅಂತಾರೆ, ಯಮಕ ಅಂತಾರೆ, ಚಿತ್ರಕವಿತ್ವ ಅಂತಾರೆ, ಮತ್ತೇನೋ ಇದ್ರೊಳಗಡೆ ಮತ್ತೊಂದು ಬರುತ್ತಂತೆ ಅಂತ ಅನಿಸುತ್ತೆ. ಆದರೂ ಕೂಡ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ನೀವೇನು ಮಾಡಿ ಅಂತಂದರೆ ಪ್ರಾಸ ಅನ್ನೋ ವಿಡಿಯೋವನ್ನು ನೋಡ್ಕೊಂಬನ್ನಿ, ಪ್ರಾಸಗಳು ಅನ್ನೋದನ್ನು. ಅದು ಅರ್ಥ ಆಯಿತು ಅಂದರೆ ಈಸಿಯಾಗಿ ನಿಮಗೆ ಶಬ್ದಾಲಂಕಾರ ಏನು ಅಂದರೆ ಏನೂ ಅಲ್ಲ, ತುಂಬ ಸರಳವಾಗಿ ಅರ್ಥ ಆಗ್ಬಿಡುತ್ತೆ ಅಂತ ಹೇಳ್ತಾ, ಅನುಪ್ರಾಸಾಲಂಕಾರ, ಯಮಕಾಲಂಕಾರ, ಚಿತ್ರಕವಿತ್ವಾಲಂಕಾರ ಅಂತ 3 ವಿಧ ಬರುತ್ತೆ. ಇಲ್ಲಿ ಅನುಪ್ರಾಸ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕಾಗುತ್ತೆ. ಅಕ್ಷರಗಳ ಆವೃತ್ತಿಗೆ ನಾವು ಅನುಪ್ರಾಸ ಅಂತ ಹೇಳಿ ಕರಿತೀವಿ. ವ್ಯಂಜನ ಅಥವಾ ಸ್ವರಗಳ ಪುನರುಕ್ತಿ ಅಂದರೆ ಪುನಃ ಪುನಃ ಬರ್ತಾ ಇರಬೇಕು. ಅಂದರೆ ಗದ್ಯ ಪದ್ಯ ಕಾವ್ಯಗಳಲ್ಲಿ ಅಕ್ಷರಗಳು ಅಥವಾ ಶಬ್ದಗಳು ಪುನಃ ಪುನಃ ಬರ್ತಾ ಇದ್ರೆ ಅದಕ್ಕೆ ನಾವೇನಂತೀವಿ, ಅನುಪ್ರಾಸ ಅಂತೇಳಿ ಕರಿತೀವಿ. ಒಂದು ಪದ್ಯದಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರಬೇಕು, ಅದಕ್ಕೆ ನಾವೇನಂತ ಕರಿತೀವಿ, ಅನುಪ್ರಾಸ ಅಂತೇಳಿ ಕರಿತೀವಿ. ಇದು ಡಿಟೈಲ್ ವಿಡಿಯೋ ಇದೆ ಪ್ರಾಸದಲ್ಲಿ, ಅಲ್ಲಿ ನೋಡ್ಕೊಂಬನ್ನಿ. ಅಂದರೆ ಒಂದೇ ವಿಧವಾದ ಅಕ್ಷರಗಳು ನೋಡಿ, ಒಂದೇ ವಿಧವಾದ ಅಕ್ಷರಗಳು ಮತ್ತೆ ಮತ್ತೆ ಪುನರಾವರ್ತನೆಯಾದರೆ ಅದು ಅನುಪ್ರಾಸ ಅಂತೇಳಿ ಕರಿತೀವಿ. ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರಬೇಕು. ಇದೊಂದು ಅಲಂಕಾರ ವಿಶೇಷವೆಂದು ಪರಿಗಣಿಸಿದ್ದಾರೆ, ಆದರೆ ಇದೊಂದು ಅಲಂಕಾರ ಅಲ್ಲ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ಇದನ್ನೊಂದನ್ನು ನೆನ್ಪಿಟ್ಕೊಳ್ಳಿ. ಈ ಅನುಪ್ರಾಸದಲ್ಲಿ ವೃತ್ಯನುಪ್ರಾಸ, ಚೇಕಾನುಪ್ರಾಸ ಅಂತ 2 ವಿಧ ಬರುತ್ತೆ. ಇದನ್ನು ಅಲ್ಲಿ ಕೂಡ ಡೀಟೇಲ್ ಆಗಿ ಹೇಳಿದ್ವಿ. ಇಲ್ಲಿ ಅಲಂಕಾರ ಬರೋದ್ರಿಂದ ಇದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಇದಿಷ್ಟು ಕೂಡ ಶಬ್ದಾಲಂಕಾರದ ಮಾಹಿತಿ. ಶಬ್ದಾಲಂಕಾರ ಅಂದರೆ ನೆನ್ಪಿಟ್ಕೊಳ್ಳಿ, ಅನುಪ್ರಾಸ ಅಲಂಕಾರ. ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲಿಗೆ ಹೋಗಿ, ಪ್ರಾಸಕ್ಕೆ ಹೋಗಿ ಅಂತೇಳಿ. ಇದರಲ್ಲಿ ಅನುಪ್ರಾಸ ಅಲಂಕಾರ, ಯಮಕಾಲಂಕಾರ, ಚಿತ್ರಕವಿತ್ವ ಅಲಂಕಾರ ಇಷ್ಟು ಬರುತ್ತೆ. ಈ ಅನುಪ್ರಾಸದಲ್ಲಿ ಮತ್ತೆ ಸಬ್ 2 ಪಾರ್ಟ್ ಬರುತ್ತೆ, ವೃತ್ಯನುಪ್ರಾಸ, ಚೇಕಾನುಪ್ರಾಸ. ಇನ್ನು ನಾವು ಅರ್ಥಾಲಂಕಾರಕ್ಕೆ ಹೋಗೋಣ ಬನ್ನಿ. ಅರ್ಥಾಲಂಕಾರದಲ್ಲಿ ಅರ್ಥ ಚಮತ್ಕಾರದಿಂದ ಕಾವ್ಯದ ಸೊಬಗು ಹೆಚ್ಚಿದರೆ ಅದನ್ನು ಅರ್ಥಾಲಂಕಾರ ಅಂತೇಳಿ ಕರಿತೀವಿ ಅಂತ ಆಲ್ರೆಡಿ ತಿಳ್ಕೊಂಡಿದ್ದೀರಿ. ಇದರಲ್ಲಿ ಉಪಮಾಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷಾಲಂಕಾರ, ದೃಷ್ಟಾಂತಾಲಂಕಾರ, ಅರ್ಥಾಂತರ ನ್ಯಾಸಾಲಂಕಾರ, ಶ್ಲೇಷಾಲಂಕಾರ ಅಂತೇಳಿ 6 ವಿಧಗಳ ಅಲಂಕಾರವನ್ನು ಗುರುತಿಸಿದ್ದೀವಿ. ಅದ್ರ ಜೊತೆಗೆ ದೀಪಕಾಲಂಕಾರ ಅಂತಲೂ ಕೂಡ ಬರುತ್ತೆ, ಎಕ್ಸಾಮಲ್ಲಿ ಕೇಳಿದ್ದಾರೆ. ಹಾಗಾಗಿ ಇದನ್ನು ಹೇಳೋ ಪ್ರಯತ್ನ ಇಲ್ಲಿ. ಹೀಗೆ ಅರ್ಥಾಲಂಕಾರದಲ್ಲಿ ಈ 6 ಪ್ಲಸ್ ಇದ್ರ ಜೊತೆಗೆ ಇನ್ನೊಂದಷ್ಟು ಸಬ್ ಬರುತ್ತೆ ಕವಿರಾಜ ಮಾರ್ಗದಲ್ಲಿ ಹೇಳಿರೋ ಪ್ರಕಾರ. ಹಾಗಾಗಿ ಅವನ್ನ ಮುಂದೆ ನೋಡ್ತಾ ಹೋಗೋಣ. ಇದಿಷ್ಟು ನೊಂದನ್ನು ನೆನ್ಪಿಟ್ಕೊಳ್ಳಿ, ಅವಶ್ಯಕತೆ ಇದೆ ನೋಟ್ಸನ್ನು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಅನುಪ್ರಾಸ. ಅನುಪ್ರಾಸದಲ್ಲಿ ಮೊಟ್ಟ ಮೊದಲಿಗೆ ಬರ್ತಕ್ಕಂಥದ್ದು ವೃತ್ಯ ಅನುಪ್ರಾಸ. ಅಂದರೆ ಇವಾಗ ನಾವು ಶಬ್ದಾಲಂಕಾರದ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದರಲ್ಲಿ ಅನುಪ್ರಾಸದಲ್ಲಿ ಸಬ್ ಪಾರ್ಟ್ ಏನಂತ ಹೇಳಿದ್ವಿ, ವೃತ್ಯಾನುಪ್ರಾಸ ಅಂತ ಹೇಳಿದ್ವಿ. 1, 2, 3 ಅಕ್ಷರಗಳು ಪುನಃ ಪುನಃ ಬರ್ತಾ ಇದ್ರೆ, ಅಂದರೆ ಒಂದು ಪದ್ಯದಲ್ಲಿ ಅಥವಾ ಕಾವ್ಯದಲ್ಲಿ ಅಥವಾ ಗದ್ಯದಲ್ಲಿ ಪುನಃ ಪುನಃ ರಿಪೀಟ್ ಆಗ್ತಾ ಇದ್ರೆ, 1 ಅಕ್ಷರ ಇರ್ಬೋದು, 2 ಅಕ್ಷರ, 3 ಅಕ್ಷರಗಳು. ನೋಡಿ ಉದಾಹರಣೆಗೆ, ತುಪ್ಪದ ಮಾತಿಗೆ ಒಪ್ಪಿಕೊಂಡು ತಿಪ್ಪೆ ಪಾಲಾದ. ನೋಡಿ ತು ತು ತಾ ಅನ್ನೋದು ರಿಪೀಟ್ ಆಗ್ತಾ ಇದೆ, ಪ ನಾವು ರಿಪೀಟ್ ಆಗ್ತಾ ಇದ್ದಾವೆ. ಈ ರೀತಿ ರಿಪೀಟ್ ಆಗ್ತಾ ಇದ್ರೆ ಅದನ್ನು ನಾವು ಏನಂತೀವಿ, ವೃತ್ಯಾನುಪ್ರಾಸ ಅಂತೇಳಿ ಕರಿತೀವಿ. ತುಪ್ಪದ ಮಾತಿಗೆ ಒಪ್ಪಿಕೊಂಡು ತಿಪ್ಪೆ ಪಾಲಾದ ಅಂದರೆ ಅದು ವೃತ್ಯಾನುಪ್ರಾಸ ಆಗುತ್ತೆ. ನೋಡಿ, ಎಳೆ ಗಿಳಿಗಳ ಬಳಗಂ ಗಳಗಳ ನಿಳಿ ತಂದೆಳಸಿ ಬಳಸಿ ಸುಳಿದೊಳವು ಗುತಂ ಅಂತೇಳಿ ಇಲ್ಲಿ ಳ ಅನ್ನೋ ಅಕ್ಷರಗಳೇನಾಗ್ತಾ ಇದ್ದಾವೆ, ಪದೇ 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 ರಿಪೀಟ್ ಆಗ್ತಾ ಇದ್ದಾವೆ. ಗ ಅನ್ನೋ ಅಕ್ಷರಗಳು, ಳ ಅನ್ನೋ ಅಕ್ಷರಗಳು ಈ ರೀತಿ ರಿಪೀಟ್ ಆದರೆ ಅದನ್ನು ವೃತ್ಯಾನುಪ್ರಾಸ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ ವೃತ್ಯಾನುಪ್ರಾಸ ಅಂದ್ರೆ ಏನು ಅಂತೇಳಿ. ನೆಕ್ಸ್ಟ್ ಇದನ್ನು ಕೇಳಿದ್ದಾರೆ, ತುಪ್ಪದ ಮಾತಿಗೆ ಒಪ್ಪಿಕೊಂಡು ತಿಪ್ಪೆ ಪಾಲಾದ ಅನ್ನೋದು ಯಾವ ಪ್ರಾಸ ಅಂದರೆ ವೃತ್ಯಾನುಪ್ರಾಸ ಅಂತಲೂ ಹೇಳಿ ಗುರುತಿಸ್ಬೇಕಾಗತ್ತೆ. ಇದು ರಾಜಶೇಖರ ವಿಲಾಸ ಇಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪದ್ಯದ ಸಾಲಾಗಿದ್ದಾವೆ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಅನುಪ್ರಾಸದಲ್ಲೇ ಮತ್ತೊಂದು ವಿಧ ಅಂತ ಹೇಳಿದ್ದೀವಿ, ಚೇಕಾನುಪ್ರಾಸ. ಇದು ಅನುಪ್ರಾಸದಲ್ಲಿ ಸಬ್ ಪಾರ್ಟ್. ಇಷ್ಟು ಹೇಳ್ತಾ ಇರೋದು ಶಬ್ದಾಲಂಕಾರ. ಶಬ್ದಾಲಂಕಾರದಲ್ಲಿ ಮೊಟ್ಟ ಮೊದಲ ಅನುಪ್ರಾಸ, ಅನುಪ್ರಾಸದಲ್ಲಿ ವೃತ್ಯಾನುಪ್ರಾಸ, ಚೇಕಾನುಪ್ರಾಸ. ನೋಡಮ್ಮಿ, 2 ವ್ಯಂಜನಗಳಿಂದ ಕೂಡಿದ ಶಬ್ದವು ಪುನಃ ಪುನಃ ಬರ್ತಾ ಇದ್ರೆ, ಅಂದ್ರೆ 2 ಅಕ್ಷರಗಳು ಜೊತೆ ಜೊತೆಯಾಗಿ ಬರಬೇಕು. ನೋಡಿ ಇಲ್ಲಿ 2 ಅಕ್ಷರ ಗಾಳ 2 ಬಂದಿದ್ರು, ಇವರು ಜೊತೆ ಜೊತೆಯಾಗಿ ಬರ್ತಾ ಇಲ್ಲ, ಬಿಡಿ ಬಿಡಿಯಾಗಿ ಬರ್ತಿದ್ದಾವೆ. ಆದರೆ ಚೇಕಾನುಪ್ರಾಸದಲ್ಲಿ ಒಟ್ಟೊಟ್ಟಿಗೆ ಬರಬೇಕಾಗುತ್ತೆ. ಉದಾಹರಣೆ ನೋಡೋಣ ಬನ್ನಿ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ಈ ರೀತಿ ಬಂದರೆ ಇದು ಚೇಕಾನುಪ್ರಾಸ. ಅರ್ಥ ಆಯ್ತಲ್ಲ? ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಇದು ಬಸವಣ್ಣವರು ಹೇಳಿರ್ತಕ್ಕಂಥ ವಚನಗಳ ಒಂದು ಸಾಲುಗಳು. ಇದು ಚೇಕಾನುಪ್ರಾಸ ಆಗುತ್ತೆ. ಆಡಿ ಆಡಿ ರಾಗ ಬಂತು, ಉಗಳಿ ಉಗಳಿ ರೋಗ ಬಂತು, ಇದು ಒಂದು ಗಾದೆ.
ಅರ್ಥ ಆಯ್ತಾ? ಈ ರೀತಿ ಬಂದರೆ ಇದು ಚೇಕಾನುಪ್ರಾಸ. ನೋಡಿ, ವೃತ್ಯಾನುಪ್ರಾಸ, ಚೇಕಾನುಪ್ರಾಸ ನೆನ್ಪಿಟ್ಕೊಳ್ಳಿ. ವೃತ್ಯಾನುಪ್ರಾಸ ಅಂದರೆ ಒಂದೇ ಅಕ್ಷರ ಪದೇ ಪದೇ ರಿಪೀಟ್ ಆಗ್ತಾ ಇರಬೇಕು, ಅಥವಾ ಎರಡು ಅಕ್ಷರಗಳು ಪದೇ ಪದೇ ರಿಪೀಟ್ ಆಗ್ತಾ ಇರಬೇಕು ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಚೇಕಾನುಪ್ರಾಸ ಅಂದರೆ ಎರಡೆರಡು ಅಕ್ಷರಗಳು ಒಟ್ಟೊಟ್ಟಿಗೆ ಬರ್ತಾ ಇರಬೇಕು. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಅಂತೇಳಿ ಈ ರೀತಿ ಬಂದರೆ ಅದು ಚೇಕಾನುಪ್ರಾಸ. ಇವೆರಡನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಯಮಕ ಅಲಂಕಾರ ಇವು ಒಟ್ಟಿಗೆ ತಿಳ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಅಂತೇಳಿ ನಾಲ್ಕನ್ನು ಒಟ್ಟಿಗೆ ಕೊಡೋ ಪ್ರಯತ್ನ. ಮೂರು ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳುಳ್ಳ ಪದವು ಪದ್ಯದ ಆದಿ ಮಧ್ಯ ಅಂತ್ಯದಲ್ಲಿ ನಿಯತವಾಗಿ ಬಂದರೆ ಅದು ಯಮಕ ಅಲಂಕಾರ ಅಂತೇಳಿ ಕರೀತಾರೆ. ಅರ್ಥ ಆಯ್ತಲ್ಲ ನಿಮಗೆ? ಮೂರು ಅಕ್ಷರಗಳು ಬರಬೇಕು. ಇಲ್ಲಿ ನೀವು ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಇಲ್ಲಿ ಒಂದೇ ಅಕ್ಷರ ರಿಪೀಟ್ ಆಗ್ತಾ ಇರೋದು ಅಂತ ಅನ್ಕೊಳ್ಳಿ. ಇಲ್ಲಿ ಎರಡೆರಡು ಅಕ್ಷರಗಳು ಅಥವಾ ಪದಗಳೇನಾಗ್ತಾ ಇದ್ದಾವೆ, ರಿಪೀಟ್ ಆಗ್ತಾ ಇದ್ದಾವೆ. ಇಲ್ಲಿ ಮೂರು ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳುಳ್ಳ ಪದಗಳು ಆದಿ ಮಧ್ಯ ಅಂತ್ಯದಲ್ಲಿ ರಿಪೀಟ್ ಆದರೆ ಅದು ಯಮಕ ಅಲಂಕಾರ. ಬರಹೇಳ್, ನಿಕುಂಬನಾಂ, ಶುಂಭನಾಂ, ಜಂಬನಾಂ, ಬರಹೇಳ್, ಅಶಬಲನಾಂ, ಪ್ರಬಲನಾಂ, ಸುಬಲನಾಂ, ಬರಹೇಳ್, ಪ್ರವೀರನಾಂ, ಘೋರನಾಂ, ಬರಹೇಳ್, ಮಹಾನಾಭನಾಂ ಅಂತ ಹೇಳಿ ಬರ್ತಾ ಹೋಗುತ್ತೆ ಈ ಪದ. ಈ ರೀತಿ 3 ಅಥವಾ 4 ಅಕ್ಷರಗಳಿರ್ತಕ್ಕಂಥ ಪದ ಪದೇ ಪದೇ ಪದ್ಯದ ಸಾಲಿನಲ್ಲಿ ರಿಪೀಟ್ ಆಗ್ತಾ ಇದ್ರೆ ಅದನ್ನೇನಂತ ಕರಿತೀವಿ? ಯಮಕಾಲಂಕಾರ ಅಂತೇಳಿ ಕರಿತೀವಿ. ಇದು ಚನ್ನಬಸವ ಪುರಾಣದಿಂದ, ಏಕೆಂದರೆ ಇವನ್ನ ಕೇಳುವಂಥ ಸಾಧ್ಯತೆಗಳಿದ್ದಾವೆ ಯಾವ ಒಂದು ಕೃತಿಯಿಂದ ಆಯ್ಕೊಳ್ಳಲಾಗಿದೆ ಅಂತೇಳಿ. ಹಾಗಾಗಿ ಇದ್ರ ಜೊತೆಗೆ ಅದನ್ನು ಕೂಡ ಮಾಹಿತಿಯನ್ನು ಕಲೆಕ್ಟ್ ಹಾಕ್ಕೊಳ್ಳಿ ಅಂತ ಹೇಳ್ತಾ, ಒಂದು ಅಕ್ಷರ ರಿಪೀಟ್ ಆದರೆ ವೃತ್ಯಾನುಪ್ರಾಸ, 2 ಅಕ್ಷರಗಳು ರಿಪೀಟ್ ಆದರೆ ಚೇಕಾನುಪ್ರಾಸ, 3 ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳು ರಿಪೀಟ್ ಆದರೆ ಯಮಕಾಲಂಕಾರ. ಓಕೆನಾ? ನೆನ್ಪಿಟ್ಕೊಳ್ಳಿ. 4ನೇದು ಇದರಲ್ಲೇ ಶಬ್ದಾಲಂಕಾರದಲ್ಲಿ ಬರ್ತಕ್ಕಂಥದ್ದು ಚಿತ್ರಕವಿತ್ವ. ಅಂದರೆ ಕವಿಯ ಒಂದು ಟಾಲೆಂಟಿನ ಆಧಾರದ ಮೇಲೆ ಇದೇನಾಗಿರುತ್ತೆ, ಪದ್ಯ ರಚನೆ ಆಗ್ತಾ ಇರುತ್ತೆ. ಅಂದರೆ ಅಕ್ಷರಗಳನ್ನು ಪದಗಳನ್ನು ಕವಿಗಳು ಕುಶಲತೆಯಿಂದ ಆರಿಸಿ ಜೋಡಿಸಿ ಕಾವ್ಯದಲ್ಲಿ ಉಂಟು ಮಾಡುವ ಶಬ್ದ ವೈಚಿತ್ರಕ್ಕೆ ಚಿತ್ರಕವಿತ್ವ ಅಂತಾರೆ. ಇದು ತುಂಬ ಈಸಿ ಅನ್ಸುತ್ತೆ ನಿಮಗೆ. ಈ 3 ಒಂದು ಅರ್ಥದಲ್ಲಿ ನೆನ್ಪಿಟ್ಕೊಂಡ್ರೆ, 1, 2, 3 ಅಂತ ನೆನ್ಪಿಟ್ಕೊಂಡ್ರೆ, 1 ಅಕ್ಷರ ರಿಪೀಟ್ ಆದರೆ ವೃತ್ಯಾನುಪ್ರಾಸ, 2 ಅಕ್ಷರ ರಿಪೀಟ್ ಆದರೆ ಚೇಕಾನುಪ್ರಾಸ, 3 ಅಕ್ಷರ ರಿಪೀಟ್ ಆದರೆ 3 ಅಥವಾ 4 ಅಕ್ಷರ ರಿಪೀಟ್ ಆದರೆ ಯಮಕಾಲಂಕಾರ. ಇನ್ನು ಚಿತ್ರಕವಿತ್ವ ಅಂದರೆ ಇದು ನೋಡೋಣ ಬನ್ನಿ. ಇದು ಕವಿಯ ಒಂದು ಕುಶಲತೆಗೆ ಸಂಬಂಧಪಟ್ಟಿರ್ತಾಯಿತ್ತು. ಇದನ್ನು ಬಂಧ ಅಂತಲೂ ಹೇಳಿ ಕೂಡ ಕರೀತಾರೆ, ಬಂಧ ಅಂತ ಹೇಳಿ ಕೂಡ ಕರೀತಾರೆ. ಇದನ್ನಂತ ನೆನ್ಪಿಟ್ಕೊಳ್ಳಿ. ನೋಡಿ, ನಂದನ ನಂದನ ನೀನೊಂದನ ಮೈ ಮುಂದೆ ನಿಂದುಂದೆನ್ನದೆ ಮುದದಿ ನಂದಿಂದುಂದೆನ್ನದೆ ನೀ ನೆಂದು ಮನ್ಮನದೆ ನೆಮ್ಮಿ ನಿಂದೆ ಮುದಮಂ ಅಂತ ಹೇಳಿ ಈ ಪದ್ಯವನ್ನು ರಚನೆಯನ್ನು ಮಾಡಿದ್ದಾರೆ. ಇಲ್ಲಿ ನ ದ ಮ ತ್ರಯಕ್ಷರ ಕಂದ ಪದ್ಯ ಆಗಿರುತ್ತೆ. ಇದು ತ್ರಯಕ್ಷರ ಕಂದ ಪದ್ಯ ಆಗಿರುತ್ತೆ. ಬರೀ 3 ಅಕ್ಷರಗಳನ್ನು ಬಳಸಿಕೊಂಡು ರಚನೆ ಮಾಡಿರ್ತಕ್ಕಂತಹ ಪದ್ಯ ಆಗಿದೆ. ಇದನ್ನು ಚಿತ್ರಕವಿತ್ವ ಅಂತ ಹೇಳಿ ಕರೀತಾರೆ. ಈ ಸಾಲುಗಳನ್ನು ಕೂಡ ಕೊಟ್ಟು ನಿಮಗೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ನಂದನ ನಂದನ ನೀನು ನಂದಂದನ ಮೈ ಮುಂದೆ ನಿಂದುಂದೆನ್ನದೆ ಮುದದಿ ಅಂತೇಳಿ 2 ಸಾಲುಗಳನ್ನ ಕೊಟ್ಟು ಇದು ಯಾವ ಅಲಂಕಾರ ಅಂತಲೂ ಕೂಡ ಕೇಳಿದ್ದಾರೆ. ಇದು ಚಿತ್ರಕವಿತ್ವ ಅಲಂಕಾರ. ಅಂದರೆ ಇಲ್ಲಿ 3 ಅಕ್ಷರಗಳನ್ನ ಬಳಸಿಕೊಂಡು ಇಡೀ ಪದ್ಯವನ್ನು ರಚನೆ ಮಾಡಿರ್ತಕ್ಕಂಥದ್ದು ಕವಿಯ ಕುಶಲತೆಗೆ ಸಂಬಂಧಪಟ್ಟಿರುವಂಥದ್ದು. ಇದನ್ನು ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಇಷ್ಟು ನೆನ್ಪಿಟ್ಕೊಂಡಿದ್ದೆ ಆದರೆ ಶಬ್ದಾಲಂಕಾರ ನಿಮಗೆ ಈಸಿಯಾಗಿ ಅರ್ಥ ಆಯಿತು ಅಂತ ಏನು ಕಷ್ಟ ಇಲ್ಲ. ವೃತ್ಯಾನುಪ್ರಾಸ, ಅನುಪ್ರಾಸದಲ್ಲಿ ಸಬ್ಬಿದು ವೃತ್ಯಾನುಪ್ರಾಸ 1 ಅಕ್ಷರ ರಿಪೀಟ್ ಆಗಬೇಕು. ಚೇಕಾನುಪ್ರಾಸ ಇದು ಅನುಪ್ರಾಸದಲ್ಲೇ ಸಬ್ಬಿದು ಚೇಕಾನುಪ್ರಾಸ 2 ಅಕ್ಷರ. ಯಮಕಾಲಂಕಾರ 3 ಅಥವಾ 4 ಅಕ್ಷರಗಳು ರಿಪೀಟ್ ಆಗಬೇಕು. ಚೇಕಾನುಪ್ರಾಸ ಅಂದರೆ ಕವಿಯ ಕುಶಲತೆಗೆ ಸಂಬಂಧಪಟ್ಟಿರೋದು ಚಿತ್ರಕವಿತ್ವ ಅಲಂಕಾರ. ಓಕೆನಾ? ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಒಂದಷ್ಟು ಸಬ್ ಪಾಠಗಳು ಹೇಳ್ತಾ ಹೋಗ್ತಾರೆ, ಸುಮ್ಮನೆ ನಿಮ್ಮ ಮಾಹಿತಿಗೋಸ್ಕರ. ನಿರೋಷ್ಟ್ಯ ಅಂತೇಳಿ ಬರುತ್ತೆ ಪ್ರಕಾರಗಳು, ತಾಲವ್ಯ ಅಂತ ಬರುತ್ತೆ, ಏಕಾಕ್ಷರ ಅಂತ ಬರುತ್ತೆ, ದ್ವಯಾಕ್ಷರ ಅಂತ ಬರುತ್ತೆ, ತ್ರಯಾಕ್ಷರ ಅಂತ ಬರುತ್ತೆ, ಹಾರಬಂಧ ಅಂತ ಬರುತ್ತೆ, ಮುರಜಬಂಧ ಅಂತೇಳಿ ಬರುತ್ತೆ. ಇಷ್ಟು ಈ ಚಿತ್ರಕವಿತ್ವದಲ್ಲಿ ಬರ್ತಕ್ಕಂಥ ಪ್ರಕಾರಗಳಾಗಿದ್ದಾವೆ. ಹಾಗಾಗಿ ಸುಮ್ಮನೆ ಮಾಹಿತಿಗೋಸ್ಕರ ಇದನ್ನು ನೆನ್ಪಿಟ್ಕೊಳ್ಳಿ. ಈ ಪದ್ಯ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ತ್ರಯಕ್ಷರ, 3 ಅಕ್ಷರಗಳಿಂದನೇ ಏನು ಮಾಡಿದ್ದಾರೆ, ಈ ಪದ್ಯವನ್ನು ರಚನೆ ಮಾಡಿದ್ದಾರೆ. ಹಾಗಾಗಿ ಇದು ತ್ರಯಕ್ಷರ ಚಿತ್ರಕವಿತ್ವ ಅಲಂಕಾರ ಆಗಿದೆ. ಸ್ನೇಹಿತರೆ, ಇಷ್ಟು ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ತುಂಬ ಲ್ಯಾಗ್ ಮಾಡೋದಿಲ್ಲ, ಮತ್ತು ಹೇಳಿದ್ದನ್ನೇ ಮತ್ತೆ ನಾನು ರಿಪೀಟ್ ಮಾಡೋದಿಲ್ಲ. ಹಾಗಾಗಿ ನೆನ್ಪಿಟ್ಕೊಳ್ಳಿ, 1 ಅಕ್ಷರ, 2 ಅಕ್ಷರ, 3 ಅಕ್ಷರ, ಕವಿಯ ಕುಶಲತೆ, ಇದಿಷ್ಟೇ ಶಬ್ದಾಲಂಕಾರ. ಇದಿಷ್ಟು ಅರ್ಥ ಆಯಿತು ಅಂದರೆ ನಿಮಗೆ ಏನೂ ಶಬ್ದಾಲಂಕಾರದಲ್ಲಿ ಡೌಟ್ ಇಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಈ ಶಬ್ದಾಲಂಕಾರ ನಿಮ್ಗೆ ಅರ್ಥ ಆಗಬೇಕು ಅಂದರೆ ನೀವು ಪ್ರಾಸವನ್ನು ಚೆನ್ನಾಗಿ ಮತ್ತೊಮ್ಮೆ ನೋಡ್ಕೊಂಡು ಬಂದರೆ ಈ ಶಬ್ದಾಲಂಕಾರ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ, 1 ಅಕ್ಷರ ವೃತ್ಯಾನುಪ್ರಾಸ, 2 ಅಕ್ಷರ ಚೇಕಾನುಪ್ರಾಸ, 3 ಅಥವಾ ಹೆಚ್ಚು ಯಮಕಾಲಂಕಾರ, ಕವಿಯ ಚಿತ್ರಕವಿತ್ವ ಅಲಂಕಾರ. ಓಕೆನಾ? ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ.
ಇದಾದ್ಮೇಲೆ ಅರ್ಥಾಲಂಕಾರ. ಶಬ್ದಾಲಂಕಾರ ಆದಮೇಲೆ ನಮಗೆ ಬೇಕಾಗಿರ್ತಕ್ಕಂಥದ್ದೇ ಅರ್ಥಾಲಂಕಾರ. ಅರ್ಥ ಚಮತ್ಕಾರದಿಂದ ಕಾವ್ಯದ ಸೊಬಗು ಹೆಚ್ಚಿದರೆ ಅದನ್ನು ಅರ್ಥಾಲಂಕಾರ ಅಂತೇಳಿ ಕರಿತೀವಿ. ಇದರಲ್ಲಿ ಆಲ್ರೆಡಿ ಹೇಳಿದಾಗೆ 6 ವಿಧಗಳು ಬರುತ್ತೆ. ಉಪಮಾಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷಾಲಂಕಾರ, ದೃಷ್ಟಾಂತಾಲಂಕಾರ, ಅರ್ಥಾಂತರನ್ಯಾಸ ಅಲಂಕಾರ, ಶ್ಲೇಷಾಲಂಕಾರ ಅಂತೇಳಿ ಇವು ಅಲಂಕಾರಗಳು. ಇವು ಅರ್ಥಾಲಂಕಾರಗಳು ಅಂತ ಸುಮ್ಮನೆ ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದೀನಿ, ಯಾಕೆಂದರೆ ನಿಮಗೆ ಈಸಿಯಾಗಿ ಇವುಗಳ ಮೇಲೆ ಹೇಗೆ ಪ್ರಶ್ನೆ ಕೇಳ್ತಾನೆ ಅಂತ ಇಲ್ಲಿ ಅರ್ಥೈಸೋ ಪ್ರಯತ್ನ ಅಷ್ಟೇ ಇದು. ಇವು ಅರ್ಥಾಲಂಕಾರಗಳು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವ್ಯಾವು ಅಂದರೆ ದೃಷ್ಟಾಂತ, ಯಮಕ, ಯಮಕ ಅನುಪ್ರಾಸ ಗೊತ್ತು ನಿಮಗೆ. ದೃಷ್ಟಾಂತ ಬಂದು ಅರ್ಥಾಲಂಕಾರ, ಯಮಕ ಬಂದು ಶಬ್ದಾಲಂಕಾರ. ಇದಾಗೋದಿಲ್ಲ. ಯಮಕ ಅನುಪ್ರಾಸ ಇವೇನು ಶಬ್ದಾಲಂಕಾರ ಆಗಿದ್ದಾವೆ. ರೂಪಕ, ದೀಪಕ. ನೋಡಿ ಇಲ್ಲಿ ಏನಿದು ದೀಪಕ ಅಂತ ಬಂತು ಅಂತ ಹೇಳಿದೆ, ಆಲ್ರೆಡಿ ಹಿಂದೆ ಹೇಳಿದ್ದೀನಿ ನಾನು. ದೀಪಕ ಅನ್ನೋದು ಕೂಡ ಒಂದು ಅಲಂಕಾರ ಆಗಿದೆ ಅಂತೇಳಿ, ಅದನ್ನು ಡೀಟೇಲ್ ಆಗಿ ಮುಂದೆ ಹೇಳ್ತೀನಿ. ಉತ್ಪ್ರೇಕ್ಷೆ ಮತ್ತು ಉಪಮ ಇವಿಷ್ಟು ಕೂಡ ಏನಾಗಿರ್ತವೆ, ಅರ್ಥಾಲಂಕಾರ ಆಗಿರ್ತವೆ. ಹಾಗಾಗಿ ಈ ಥರ ಪ್ರಶ್ನೆಯನ್ನು ಕೇಳೋದ್ರಿಂದ ಇವನ್ನೂ ಕೂಡ ನೀವು ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಆಗೋದು ಬೇಡ. ಉಪಮ, ರೂಪಕ, ಉತ್ಪ್ರೇಕ್ಷೆ, ದೃಷ್ಟಾಂತ, ಅರ್ಥಾಂತರನ್ಯಾಸ, ಶ್ಲೇಷಾಲಂಕಾರ ಜೊತೆಗೆ ದೀಪಕಾಲಂಕಾರ ಅನ್ನೋದು ಕೂಡ ಬರುತ್ತೆ. ಹಾಗಾಗಿ ಇವನ್ನು ನೆನ್ಪಿಟ್ಕೊಳ್ಳಿ, ಇವು ಅರ್ಥಾಲಂಕಾರ ಆಗಿದ್ದಾವೆ. ಇನ್ನು ಅನುಪ್ರಾಸ, ಅನುಪ್ರಾಸದಲ್ಲಿ ನೃತ್ಯಾನುಪ್ರಾಸ, ಚೈಕಾನುಪ್ರಾಸ, ಯಮಕ, ಚಿತ್ರಕವಿತ್ವ ಇವಿಷ್ಟು ಕೂಡ ಶಬ್ದಾಲಂಕಾರ. ಅರ್ಥ ಆಗಿದೆ ಅಂತ ಹೇಳ್ಕೊಳ್ತಾ ಮುಂದೆ ಹೋಗೋಣ ಬನ್ನಿ. ಇದಕ್ಕೆ ಸರಿಯಾದಂಥ ಉತ್ತರ ರೂಪಕ, ದೀಪಕ ಪ್ಲಸ್ ಉತ್ಪ್ರೇಕ್ಷೆ ಮತ್ತು ಉಪಮ ಇವೆರಡೂ ಕೂಡ ಏನಾಗಿರ್ತವೆ. ಇಲ್ಲಿ ಎ ಬಿ ಆಪ್ಷನ್ ಕೇಳ್ತಾನೆ, ಆ ಇದರಲ್ಲಿ ಇವಿಷ್ಟು ಕೂಡ ಏನಾಗ್ತವೆ ಅರ್ಥಾಲಂಕಾರ ಆಗಿರುತ್ತೆ ಅಂತ ಹೇಳ್ತಾ, ಅರ್ಥಾಲಂಕಾರದಲ್ಲಿರುವ ವಿಧಗಳು ಎಷ್ಟು ಅಂತ 2ನೇ ಪ್ರಶ್ನೆ ಕೇಳಿದ್ದಾನೆ. ಅರ್ಥಾಲಂಕಾರದಲ್ಲಿರುವ ವಿಧಗಳು 6 ಅಂತ ಹೇಳಿ ನೀವು ಇಲ್ಲಿ ಗುರುತಾಗಬೇಕಾಗುತ್ತೆ ಆನ್ಸರನ್ನು. ಹಾಗಾಗಿ ನೆಕ್ಸ್ಟು ಮುಂದೆ ಹೋಗೋಣ. ಇದಾದಮೇಲೆ ಉಪಮಾಲಂಕಾರ. ಮೊಟ್ಟ ಮೊದಲನೇದೇ ಅರ್ಥಾಲಂಕಾರದಲ್ಲಿ ಬರ್ತಕ್ಕಂಥದ್ದು ಉಪಮಾಲಂಕಾರ. ತುಂಬ ಈಸಿ, ಜೊತೆಗೆ ಹೆಚ್ಚು ಪ್ರಶ್ನೆಗಳನ್ನ ಕೇಳಿರುವಂಥದ್ದು ಇದೇ ಅಲಂಕಾರದಲ್ಲಿ. ನೆನ್ಪಿಟ್ಕೊಳ್ಳಿ, ಡೆಫಿನೇಷನ್ ಕೂಡ ಕೇಳ್ತಾನೆ. 2 ವಸ್ತುಗಳಲ್ಲಿ ಪರಸ್ಪರ ಸಾದೃಶ್ಯ ಸಂಪತ್ತು ಹೇಳುವುದೇ ಉಪಮಾಲಂಕಾರ. ಡೆಫಿನೇಷನ್ ಕೇಳ್ತಾನೆ. 2 ವಸ್ತುಗಳಲ್ಲಿ ಪರಸ್ಪರ ಸಾದೃಶ್ಯ ಸಂಪತ್ತು ಇರುವ ಅಲಂಕಾರ ಯಾವುದು ಅಂತೇಳಿ, ಸಾದೃಶ್ಯ ಇರುವಂಥದ್ದೇ ಉಪಮಾಲಂಕಾರ. ಉಪಮ ಅಂತಂದ್ರೆ ಏನು? ಇದರಲ್ಲಿ ಕಾಮನ್ ಆಗಿ ಎಲ್ಲ ಅಲಂಕಾರದಲ್ಲೂ ನಾವು ಗುರುತಿಸಬೇಕಾಗಿರುವಂಥದ್ದು ಇವುಗಳನ್ನೇ. ಉಪಮಾನ ಅಂದ್ರೇನು, ಉಪಮೇಯ ಅಂದ್ರೇನು ಅಂತ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಉಪಮಾನ ಅಂದರೆ ಹೋಲಿಸುವುದು, ವರ್ಣಿಸುವ ವಸ್ತು. ಹೋಲಿಸುವುದು ಮತ್ತು ವರ್ಣಿಸುವ ವಸ್ತು ಅಂತೇಳಿ ನೆನ್ಪಿಟ್ಕೊಳ್ಬೇಕು, ಅದು ಅವರ್ಣ್ಯ. ಉಪಮೇಯ ಅಂದರೆ ಹೋಲಿಸಿಕೊಳ್ಳುವುದು, ವರ್ಣಿಸಿಕೊಳ್ಳುವ ವಸ್ತು, ಅದನ್ನು ವರ್ಣ್ಯ ಅಂತೇಳಿ ಕರಿತೇವೆ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ, ವರ್ಣ್ಯ ಯಾವುದು, ಅವರ್ಣ್ಯ ಯಾವುದು ಅಂತೇಳಿ. ಹಾಗಾಗಿ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಉಪಮಾನ ಏನು ಮಾಡ್ತಾ ಇರುತ್ತೆ, ಹೊಗಳ್ತಾ ಇರುತ್ತೆ ಅಥವಾ ಹೋಲಿಕೆ ಮಾಡ್ತಾ ಇರುತ್ತೆ. ಉಪಮೇಯ ಏನು, ಹೋಲಿಸ್ಕೊಳ್ತಾ ಇರುತ್ತೆ, ವರ್ಣಿಸ್ಕೊಳ್ತಾ ಇರುತ್ತೆ, ಅಂದರೆ ಹೊಗಳಿಸ್ಕೊಳ್ತಾ ಇರುತ್ತೆ, ಅದು ವರ್ಣ್ಯ ವಸ್ತು ಆಗಿರುತ್ತೆ. ಇವೆರಡನ್ನೂ ಕೂಡ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕನ್ಫ್ಯೂಸ್ ಆದರೆ ನಾವು ಯಾವುದೇ ಕಾರಣಕ್ಕೂ ಅಲಂಕಾರವನ್ನು ಗುರುತಿಸೋದಕ್ಕೆ ಕಷ್ಟ ಆಗುತ್ತೆ. ಉಪಮಾನ, ಮಾನ ದೊಡ್ಡದು, ಮೇಯ ಚಿಕ್ಕದು ಅಂದ್ಕೊಳ್ಳಿ. ಮಾನ ದೊಡ್ಡದಾಗಿರುತ್ತೆ, ಹೋಲಿಸ್ತಾ ಇರುತ್ತೆ. ಮೇಯ ಹೋಲಿಸ್ಕೊಳ್ತಾ ಇರುತ್ತೆ. ಈ ಮಾನ ಅನ್ನೋದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಉಪಮಾನ. ಅರ್ಥ ಆಯಿತು ಅಂತ ಹೇಳ್ತಾ ಮುಂದೆ ಹೋಗೋಣ. ಉಪಮಾ ವಾಚಕ ಅಂತ ಬರುತ್ತೆ. ವಸ್ತು ಹೋಲಿಸಲು ಬಳಸುವ ಪ್ರತ್ಯಯ. ಈ ಉಪಮಾ ವಾಚಕ ಅಂತಂದ್ರೇನು, ವಸ್ತುವನ್ನು ಹೋಲಿಸೋದಕ್ಕೆ ಬಳಸುವಂಥ ಪ್ರತ್ಯಯ. ಅಂತೆ, ನೀರಿನಂತೆ, ಕಮಲದಂತೆ, ಚಂದ್ರನಂತೆ, ವಜ್ರದಂತೆ, ಹಾಗೆ, ಆಗಿ ರೀತಿ ಇದೆ, ಈ ರೀತಿ ಇದೆ. ಅಂದದಿ, ಊಲ್. ಊಲ್ ಅಂತಕ್ಕಂಥದ್ದು ಹಳಗನ್ನಡ ಶಬ್ದ ಆಗಿರುತ್ತೆ. ಹಾಗಾಗಿ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಈ ರೀತಿ ಪ್ರತ್ಯಯಗಳು ಬಂದರೆ ಅದು ಉಪಮಾ ವಾಚಕ. ಸಮಾನ ಧರ್ಮ ಅನ್ನೋದು ಬರುತ್ತೆ. ಉಪಮಾನ ಉಪಮೇಯಗಳಿಗೆ ಅನ್ವಯಿಸುವ ಸಮಾನ ಅಂಶ, ಇದನ್ನು ಸಮಾನ ಧರ್ಮ ಅಂತೇಳಿ ಗುರುತಿಸಬೇಕಾಗುತ್ತೆ. ಹಾಗಾಗಿ ಒಂದು ಉಪಮಾಲಂಕಾರ ಅಂತಂದರೆ ಈ 4 ಅಂಶಗಳನ್ನು ಒಳಗೊಂಡಿರಬೇಕು. ಯಾವುದು ಅಂದರೆ ಉಪಮಾನ, ಉಪಮೇಯ, ಉಪಮವಾಚಕ, ಸಮಾನ ಧರ್ಮ. ಇಷ್ಟು ಅಂಶಗಳಿದ್ದರೆ ಅದನ್ನು ನಾವು ಉಪಮಾಲಂಕಾರ ಅಂತೇಳಿ ಕರಿತೀವಿ. ಈ ಉಪಮಾನಾಲಂಕಾರ ಈ 4 ಅಂಶಗಳಿಂದ ಕೂಡಿರ್ತದೆ. ಇದನ್ನೊಂದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾವ 4 ಅಂಶಗಳಿಂದ ಕೂಡಿರ್ತದೆ? ಉಪಮಾನ, ಹೋಲಿಸುವ ವಸ್ತು, ವರ್ಣಿಸುವ ವಸ್ತು. ಉಪಮೇಯ, ಹೋಲಿಸಿಕೊಳ್ಳುವ ವಸ್ತು. ಉಪಮವಾಚಕ, ಅಂತೆ, ಹಾಗೆ, ಅಂದದಿ, ಓಲ್ ಅಂತ ಇರೋದು. ಸಮಾನ ಧರ್ಮ, ಎರಡಕ್ಕೂ ಅನ್ವಯಿಸೋ ಅಂಶ. ಇಷ್ಟು ಇದ್ರೆ ಉಪಮಾಲಂಕಾರ. ನೋಡಿ, ಉದಾಹರಣೆಗೆ ದಸರಾ ಕಾಲದಲ್ಲಿ ಮೈಸೂರು ಇಂದ್ರನ ಅಮರಾವತಿಯಂತೆ ಜಗಜಗಿಸುತ್ತದೆ ಅಂತ ಇತ್ತು ಅಂತಂದರೆ, ನೋಡಿ, ದಸರಾ ಕಾಲದಲ್ಲಿ ಮೈಸೂರು ಇಂದ್ರನ ಅಮರಾವತಿಯಂತೆ ಜಗಜಗಿಸುತ್ತದೆ. ಇಲ್ಲಿ ಉಪಮಾನ ಇಂದ್ರನ ಅಮರಾವತಿ. ಇಲ್ಲಿ ಮೈಸೂರಿನ ದಸರಾವನ್ನು ಯಾರಿಗೆ ಹೋಲಿಸಿದ್ದೀವಿ ಅಂತಂದರೆ ಇಂದ್ರನ ಅಮರಾವತಿಗೆ ಹೋಲಿಸಿದ್ದೀವಿ ಅಲ್ವಾ. ಇದು ಮಾನ ದೊಡ್ಡದು, ಇಂದ್ರನ ಅಮರಾವತಿ ಅನ್ನೋದು ದೊಡ್ಡದು. ಉಪಮೇಯ ದಸರಾ ಕಾಲದಲ್ಲಿ ಮೈಸೂರು, ಉಪಮೇಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದಾದ ನಂತರ ಸಮಾನ ಧರ್ಮ ಜಗಜಗಿಸುತ್ತದೆ ಅನ್ನೋದು ಇಲ್ಲಿ ಸಮಾನ ಧರ್ಮ ಆಗಿರುತ್ತೆ. ದಸರಾ ಕಾಲದ ಮೈಸೂರು ಜಗಜಗಿಸುತ್ತೆ, ಇಂದ್ರನ ಅಮರಾವತಿನೂ ಜಗಜಗಿಸುತ್ತೆ, ಹೌದಲ್ವಾ. ಇಲ್ಲಿ ಉಪಮವಾಚಕ ಅಂತೆ, ನೋಡಿ, ಅಮರಾವತಿಯಂತೆ ಜಗಜಗಿಸುತ್ತದೆ.
ಅಂತ ಬಂದರೆ ಅದನ್ನು ನಾವು ಈಸಿಯಾಗಿ ಗುರುತಿಸ್ಬೋದು. ಉಪಮಾಲಂಕಾರ ಈ 4 ಅಂಶಗಳು ಇರುತ್ತೆ. ಯಾವ 4 ಅಂಶ? ಉಪಮಾನ, ಉಪಮೇಯ, ಸಮಾನ ಧರ್ಮ, ಉಪಮವಾಚಕ. ನೋಡಿ, ನೀಚರಿಗೆ ಮಾಡಿದ ಉಪಕಾರವು ಆವಿಗೆ ಹಾಲೆರೆದಂತೆ. ಅಂತೆ ಯಾವುದೇ ಅವರು ಅಲಂಕಾರವನ್ನು ಕೊಡಲಿ, ಅಂತೆ, ಊಲ್, ಅಂದದಿ, ಹಾಗೆ ಅನ್ನೋ ಶಬ್ದಗಳಿತ್ತು ಅಂದರೆ ಅದನ್ನು ನೀವು ಈಸಿಯಾಗಿ ಗುರುತಿಸ್ಬಿಡಿ. ಏನಂತ? ಉಪಮಾಲಂಕಾರ ಅಂತ ಹೇಳಿ. ಮುಂದೆ ಮುಂದೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಇರುತ್ತೆ. ನೋಡಿ, ನೀಚರಿಗೆ ಮಾಡಿದ ಉಪಕಾರವು ಆವಿಗೆ ಹಾಲೆರೆದಂತೆ. ನೋಡಿ, ಉಪಮಾನ ಆವಿಗೆ ಹಾಲೆರೆ, ಉಪಮೇಯ ನೀಚರಿಗೆ ಮಾಡಿದಂಥ ಉಪಕಾರ, ಸಮಾನ ಧರ್ಮ ಆವಿನಲ್ಲಿರುವ ವಿಷ, ನೀಚರಿಗೆ ಮಾಡಿದ ಅಪಕಾರ, ನೀಚರಿಂದಾಗುವ ಅಪಕಾರ. ಅರ್ಥ ಆಯ್ತಾ? ಇದು ಸಮಾನ ಧರ್ಮ ಆಗಿರುತ್ತೆ. ಉಪಮವಾಚಕ ಅಂತೆ, ಹಾಲೆರೆದಂತೆ ಅಂತಕ್ಕಂಥದ್ದು ಆಗಿರುತ್ತೆ. ಇವೆರಡು ಉದಾಹರಣೆಗಳನ್ನ ಬರೆದು ನೆನ್ಪಿಟ್ಕೊಳ್ಳಿ. ಉಪಮಾನ ಯಾವುದಾಗಿರುತ್ತೆ, ಉಪಮೇಯ ಯಾವುದಾಗಿರುತ್ತೆ, ಉಪಮವಾಚಕ ನಿಮಗೆ ಅಂತೆ, ಹಾಗೆ, ಹೀಗೆ ಅಂತೆಲ್ಲ ಇರುತ್ತಲ್ಲ, ಅದು ಉಪಮವಾಚಕ. ಸಮಾನ ಧರ್ಮ ಎರಡಕ್ಕೂ ಕೂಡ ಅನ್ವಯಿಸುವಂಥದ್ದು. ಇದಿಷ್ಟು ಕೂಡ ಉಪಮಾಲಂಕಾರ. ಇದರಲ್ಲಿ ಸಬ್ 2 ಪಾರ್ಟನ್ನು ಮಾಡ್ತಾ ಹೋಗ್ತಾರೆ. ಒಂದು ಪೂರ್ಣೋಪಮಾಲಂಕಾರ ಅಂತೇಳಿ, ಇನ್ನೊಂದು ಲುಪ್ತೋಪಮಾಲಂಕಾರ ಅಂತೇಳಿ. ಇಲ್ಲಿ ಹೆಸರು ಹೇಳುತ್ತೆ. ಪೂರ್ಣೋಪಮಾಲಂಕಾರ ಅಂದರೆ ಅಲ್ಲಿ ಉಪಮಾನ, ಉಪಮೇಯ, ಸಮಾನ ಧರ್ಮ, ಉಪಮಾವಾಚಕ ಇಷ್ಟು ಅಂಶಗಳಿದ್ರೆ ಅದನ್ನು ಪೂರ್ಣೋಪಮಾಲಂಕಾರ ಅಂತೇಳಿ ಕರಿತೀವಿ. ಇಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ಈ 4 ಅಂಶಗಳಿದ್ರೆ ಅದು ಪೂರ್ಣೋಪಮ. ಲುಪ್ತೋಪಮಾಲಂಕಾರ ಅಂದರೆ ಉಪಮಾನ, ಉಪಮೇಯ, ಸಮಾನ ಧರ್ಮ, ಉಪಮವಾಚಕ ಈ 4 ಅಂಶಗಳಲ್ಲಿ 1 ಅಥವಾ ಹೆಚ್ಚು ಅಂಶಗಳು ಲೋಪ ಅಥವಾ ಇಲ್ಲವಾಗಿದ್ದರೆ ಅದನ್ನು ಲುಪ್ತೋಪಮೇಯ ಅಂತೇಳಿ ಕರೀತಾರೆ. ಇದರಲ್ಲಿ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ, ತುಂಬ ಏನು ಕಷ್ಟ ಅನಿಸೋದಿಲ್ಲ. ಇಷ್ಟನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. 4 ಅಂಶಗಳಿದ್ದರೆ ಅದು ಪೂರ್ಣೋಪಮಾಲಂಕಾರ. ಆ 4 ಅಂಶಗಳಿಲ್ಲ ಅಂದರೆ ಅದು ಲುಪ್ತೋಪಮಾಲಂಕಾರ. ಯಾವ 4 ಅಂಶಗಳು ಅಂದರೆ ನಿಮಗೆ ಗೊತ್ತು: ಉಪಮಾನ, ಉಪಮೇಯ, ಸಮಾನ ಧರ್ಮ, ಉಪಮವಾಚಕ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನಾವು ಅಲಂಕಾರಗಳಲ್ಲಿ ಚೆನ್ನಾಗಿ ಗುರುತಿಸ್ಬೇಕು ಅಂತಂದರೆ ಈ ಅಂತೆ ಅನ್ನೋ ಶಬ್ದವನ್ನು ಒಂದು ಕಡೆ ನೆನ್ಪಿಟ್ಕೊಳ್ಳಿ. ಉಪಮಾಲಂಕಾರ ಅಂತದ್ದಂಗೆ ಅಂತೆ ಅನ್ನೋ ಶಬ್ದ ಇದ್ದರೆ, ಸೀತೆಯ ಮುಖವು ಚಂದ್ರನಂತೆ ಇದೆ ಅಥವಾ ಸೀತೆಯ ಮುಖವು ಕಮಲದಂತೆ ಇದೆ ಅಂತ ಅಂತೆ ಅನ್ನೋ ಶಬ್ದ ಬಂದ್ಬಿಡ್ತು ಅಂತಂದರೆ ನಮ್ಗೇನಂತ ಅಂಡರ್ಸ್ಟುಡದ್ದು? ಉಪಮಾಲಂಕಾರ. ಉಪಮಾಲಂಕಾರದಲ್ಲೇ ಸಬ್ಬೇನು ಕೇಳ್ತಾನೆ? ಪೂರ್ಣೋಪಮನ, ಲುಪ್ತೋಪಮನ ಅಂತ. ಪೂರ್ಣ ಅಂದರೆ 4 ಅಂಶಗಳಿರಬೇಕು, ಲುಪ್ತ ಅಂದರೆ ಅದರಲ್ಲಿ ಯಾವ್ದಾದ್ರು 1 ಅಂಶ ಇಲ್ಲವಾಗಿದ್ರೆ ಅದು ಲುಪ್ತೋಪಮ. ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಈ ಉದಾಹರಣೆಯನ್ನು ಬರೆದು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದೆ ಹೋಗೋಣ. ಇನ್ನು 2ನೇದು ರೂಪಕಾಲಂಕಾರ. ರೂಪಕಾಲಂಕಾರ ಅಂದರೆ ಉಪಮಾನ, ಉಪಮೇಯ ಎರಡೂ ಒಂದೇ ಎಂದು ತದ್ರೂಪ್ಯ ಅಭೇದ ಕಲ್ಪಿಸುವುದೇ ರೂಪಕಾಲಂಕಾರ. ನೋಡಿ, ರೂಪಕ ಅಂದ್ರೇನು? ಎರಡೂ ಒಂದೇ, ಅದರಲ್ಲಿ ಯಾವುದು ಕೂಡ ಅದರಂತೆ ಇದು, ಇದರಂತೆ ಅದೇ, ಇದು ಅಂತ ಏನು ಹೋಲಿಕೆ ಮಾಡೋದಿಲ್ಲ. ಅವೆರಡು ಒಂದೇ ಅಂತ ಅಭೇದ ಕಲ್ಪಿಸುವುದೇ, ತದ್ರೂಪ್ಯ ಕಲ್ಪಿಸುವುದೇ ರೂಪಕಾಲಂಕಾರ. ನೋಡಿ, ವಿರೋಧಿನ ಲಾಂಬುರಾಶಿಯಂ ಅಂತೇಳಿ ಬರುತ್ತೆ. ವಿರೋಧಿನ ಲಾಂಬುರಾಶಿಯಂ ಅಂತೇಳಿ ಒಂದು ವಾಕ್ಯ ಬರುತ್ತೆ. ಇಲ್ಲಿ ಉಪಮಾನ ಅಂತಕ್ಕಂಥದ್ದು ಅಂಬುರಾಶಿ. ಅಂಬು ಅನ್ನೋದು ಮೀನಿಂಗ್ ಗೊತ್ತಿರಬೇಕಾಗುತ್ತೆ, ಸಮುದ್ರ ಅಂತೇಳಿ. ಉಪಮೇಯ ವಿರೋಧಿ ಬಲ, ವಿರೋಧಿ ಬಲಾಂಬುರಾಶಿಯಂ ಅಂತೇಳಿ ಬರುತ್ತೆ. ಉಪಮೇಯ ಅಂತಕ್ಕಂಥದ್ದು ಇಲ್ಲಿ ವಿರೋಧಿ ಬಲ ಆಗಿರುತ್ತೆ. ಇಲ್ಲಿ ಉಪಮೇಯವಾದ ವಿರೋಧಿ ಬಲವನ್ನು ಉಪಮಾನವಾದ ಅಂಬುರಾಶಿ ಎರಡು ಒಂದೇ ಎಂದು ಅಭೇದವನ್ನು ಕಲ್ಪಿಸಲಾಗಿದೆ. ಇಲ್ಲಿ ವಿರೋಧಿಗಳ ಶತ್ರುಗಳ ಬಲಕ್ಕೋ ಸಮುದ್ರದ ನೀರಿನ ರಾಶಿಗೋ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ, ಎರಡೂ ಕೂಡ ಒಂದೇ ಅಂತೇಳಿ ಇಲ್ಲಿ ಕಲ್ಪನೆಯನ್ನು ಮಾಡಿರ್ತಾರೆ. ಇದೇನಪ್ಪ ಇದು, ಏನೇನೋ ಕನ್ಫ್ಯೂಸ್ ಅನಿಸುತ್ತಲ್ಲ, ಅಭೇದ ಅಂತ ಹೇಳಿ ಅಂತ ಅನಿಸುತ್ತೆ, ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಇಲ್ಲಿ ಅಂತೇನಿಲ್ಲ, ಇಲ್ಲಿ ವಿರೋಧಿಗಳ ಬಲವು ಅಂಬುರಾಶಿ ಅಂದರೆ ಸಮುದ್ರದ ನೀರಿನ ರಾಶಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ, ಎರಡೂ ಒಂದೇ ಅಂತ ಹೇಳೋದೆ ಇಲ್ಲಿ ರೂಪಕಾಲಂಕಾರ ಆಗಿರುತ್ತೆ. ಒಂದು ಉದಾಹರಣೆ, ವಿರೋಧಿ ಬಲಾಂಬುರಾಶಿಯಂ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಪುರದ ಪುಣ್ಯಂ ಪುರುಷ ರೂಪಿಂದ ಹೋಗುತ್ತಿದೆ, ಪರಿಜನದ ಭಾಗ್ಯ ಒಡವಿಗೆ ನಡೆಯುತ್ತಿದೆ ಅಂತಕ್ಕಂಥದ್ದು ಹರಿಶ್ಚಂದ್ರ ಕಾವ್ಯದಿಂದ ಆಯ್ಕೊಂಡಿರ್ತಕ್ಕಂಥ ಸಾಲುಗಳಿವು. ಪುರದ ಪುಣ್ಯಂ ಪುರುಷ ರೂಪಿಂದ ಹೋಗುತ್ತಿದೆ, ಪರಿಜನದ ಭಾಗ್ಯ ಒಡವಿಗೆ ನಡೆಯುತ್ತಿದೆ. ಇಲ್ಲಿ ಉಪಮಾನ ಪುರದ ಪುಣ್ಯ ಮತ್ತು ಪರಿಜನರ ಭಾಗ್ಯ, ಉಪಮೇಯ ಹರಿಶ್ಚಂದ್ರ. ಅರ್ಥ ಆಯ್ತಲ್ಲ, ಹರಿಶ್ಚಂದ್ರನು ಹೋಗ್ತಾ ಇರೋದಕ್ಕೆ ಎಲ್ಲ ವಿಶ್ವಾಮಿತ್ರರಿಂದ ಕಳ್ಕೊಂಡು ವಿಶ್ವಾಮಿತ್ರರಿಗೆ ಪಣಕ್ಕೋಸ್ಕರ ಕೊಟ್ಟ ಮಾತಿಗೋಸ್ಕರ ಎಲ್ಲವನ್ನ ಕೊಟ್ಬಿಟ್ಟು ಆತ ಕಾಡಿಗೆ ಹೋಗುವಂಥ ಸಂದರ್ಭದಲ್ಲಿ ಇದನ್ನು ವರ್ಣನೆ ಮಾಡಿರ್ತಕ್ಕಂಥದ್ದು ಹರಿಶ್ಚಂದ್ರ ಕಾವ್ಯದಲ್ಲಿ. ಇಲ್ಲಿ ಉಪಮೇಯ ಹರಿಶ್ಚಂದ್ರನಿಗೆ ಹೋಲಿಸಿದ್ದಾರೆ, ಅಂದರೆ ಹರಿಶ್ಚಂದ್ರನ ವರ್ಣನೆ ಮಾಡ್ತಾ ಇದ್ದಾರೆ. ಯಾವುದಕ್ಕೆ? ಪುರದ ಪುಣ್ಯಕ್ಕೆ ಮತ್ತು ಪರಿಜನರ ಭಾಗ್ಯಕ್ಕೆ. ಅರ್ಥ ಆಯ್ತಲ್ಲ, ಅದಕ್ಕೆ ಹೋಲಿಕೆ ಮಾಡಿ ಹೇಳಿದ್ದಾರೆ. ಹಾಗಾಗಿ ಇದೇನಾಗುತ್ತೆ, ರೂಪಕಾಲಂಕಾರ ಆಗುತ್ತೆ. ಅರ್ಥ ಆಯ್ತಲ್ಲ, ಇಲ್ಲಿ ಅಂತೆ ಕಂತೆಗಳು ಏನು ಬರೋದಿಲ್ಲ. ವಿದ್ವಾಂಸನಾದ ಆತನು ಸಾಕ್ಷಾತ್ ಸರಸ್ವತಿ. ನೋಡಿ, ವಿದ್ವಾಂಸ ಸಾಕ್ಷಾತ್ ಸರಸ್ವತಿ, ಇಲ್ಲಿ ಎರಡು ಕೂಡ ಏನು ಭೇದ ಭಾವ ಇರೋದಿಲ್ಲ. ಮನೆಯೇ ಧರ್ಮಶಾಲೆ, ಮನೆಯೇ ಧರ್ಮಶಾಲೆ ಅಂತ. ಅರಿವೇ ಗುರು, ದೇಹವೇ ದೇಗುಲ, ಕಾಲೇ ಕಂಬ, ಶಿರವೇ ಒನ್ನ ಕಳಸ.
ಈ ರೀತಿ ಉದಾಹರಣೆಗಳು ಬಂದರೆ ಅದನ್ನು ನಾವು ರೂಪಕಾಲಂಕಾರ ಅಂತೇಳಿ ಗುರುತಿಸ್ಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಇದು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ, ಜೊತೆಗೆ ಪ್ರಾಕ್ಟೀಸ್ ಮಾಡಬೇಕು, ನೋಟ್ಸ್ ಕೂಡ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಇದಿಷ್ಟು ಕೂಡ ರೂಪಕಾಲಂಕಾರಕ್ಕೆ ಸಂಬಂಧಪಟ್ಟಿದ್ದು. ರೂಪಕಾಲಂಕಾರ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇಲ್ಲಿ ಅಭೇದ ಅನ್ನೋ ವರ್ಡನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ಅದರಂತೆ ಇದು ಇದರಂತೆ ಇದು ಅಂತ ಹೇಳಿ ಏನಿರೋದಿಲ್ಲ, ಅದು ಬೇರೆ ಇದು ಬೇರೆ, ಎರಡು ಕೂಡ ಒಂದೇ ಅಂತೇಳಿ ಹೇಳ್ತಾ ಹೋಗ್ತಾ ಇರ್ತಾರೆ. ಹಾಗಾಗಿ ಇದನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ. ಉತ್ಪ್ರೇಕ್ಷ ಅಲಂಕಾರ ನೋಡಪ್ಪ, ಇಲ್ಲಿವರೆಗೂ ನೀವು ಅರ್ಥ ಮಾಡ್ಕೊಂಡ್ರೆ ಉತ್ಪ್ರೇಕ್ಷ ಅಲಂಕಾರವನ್ನು ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ. ಯಾವುದು ಉಪಮಾಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷ ಅಲಂಕಾರ. ಈಸಿ ಇದೆ, ಕನ್ಫ್ಯೂಸ್ ಮಾಡ್ಕೊಂಬೇಡಿ, ಬನ್ನಿ ನಿಮ್ಗೆ ಅರ್ಥ ಆಗುತ್ತೆ. ಒಂದು ವಸ್ತುವನ್ನು ಅದಕ್ಕೆ ಸಮಾನವಾದ ಗುಣಧರ್ಮವುಳ್ಳ ಮತ್ತೊಂದು ವಸ್ತುವೆಂದು ಊಹಿಸುವುದು, ಕಲ್ಪಿಸುವುದು, ಸಂಭಾವಿಸುವುದಕ್ಕೆ ಉತ್ಪ್ರೇಕ್ಷೆ ಅಂತೇಳಿ ಕರೀತಾರೆ. ಒಂದು ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಮತ್ತೊಂದಾಗಿ ಕಲ್ಪಿಸ್ಕೊಳ್ತೀವಿ, ಊಹಿಸ್ಕೊಳ್ತೀವಿ, ಇದಕ್ಕೆ ನಾವೇನಂತೀವಿ, ನಾವು ಉತ್ಪ್ರೇಕ್ಷ ಅಲಂಕಾರ ಅಂತೇಳಿ ಕರಿತೀವಿ. ಇದು ಉಪಮಾಲಂಕಾರದಂತೆ ಕಂಡರೂ ಕೂಡ ಅದರಲ್ಲಿಯೇ ನಿಶ್ಚಿತತೆ ಇದರಲ್ಲಿ ಇರೋದಿಲ್ಲ, ಬರೀ ಊಹೆ ಇರುತ್ತೆ, ಕಲ್ಪನೆ ಇರುತ್ತೆ. ಇವು ಕಲ್ಪಿತ ವಸ್ತು ಅಂತ ಕೇಳಿದಾನೆ. ಕಲ್ಪಿತ ವಸ್ತು ಯಾವುದರಲ್ಲಿ ಇರುತ್ತೆ ಅಂದರೆ ಉತ್ಪ್ರೇಕ್ಷ ಅಲಂಕಾರದಲ್ಲಿ ಇರುತ್ತೆ. ಉಪಮಾಲಂಕಾರದಂತೆ ಕಾಣುತ್ತೆ, ಆದರೆ ಇದು ಉಪಮಾಲಂಕಾರ ಅಲ್ಲ, ಕಲ್ಪನೆ ಇರುತ್ತೆ. ನೆನ್ಪಿಟ್ಕೊಳ್ಳಿ. ಸೀತೆಯ ಮುಖ ಕಮಲದಂತೆ ಅರಳಿತು ಅಂದರೆ ಉಪಮಾಲಂಕಾರ. ನೆನ್ಪಿಟ್ಕೊಳ್ಳಿ, ಇಲ್ಲಿ ನಿಮ್ಗೆ ಅರ್ಥೈಸೋದಕ್ಕೋಸ್ಕರ ಇದನ್ನು ಉದಾಹರಣೆಯಾಗಿ ಕೊಡ್ತಾ ಇದ್ದೀನಿ. ಸೀತೆಯ ಮುಖ ಕಮಲದಂತೆ ಅರಳಿತು ಅಂತಂದರೆ ಅದು ಉಪಮಾಲಂಕಾರ. ಅರ್ಥ ಆಯ್ತಾ? ನೆಕ್ಸ್ಟ್ ಉದಾಹರಣೆ ಬನ್ನ. ಸೀತೆಯ ಮುಖ ಕಮಲ ಅರಳಿತು. ಇಲ್ಲಿ ಸೀತೆಯ ಮುಖಕ್ಕೂ ಕಮಲ ಅರಳಿತಕ್ಕೂ ಏನಿಲ್ಲಿ ಸಂಬಂಧ ಕಲ್ಪಿಸಿಲ್ಲ, ಅಭೇದ ಇದೆ, ಹಾಗಾಗಿ ಇದು ರೂಪಕಾಲಂಕಾರ. ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು, ಇದು ಉತ್ಪ್ರೇಕ್ಷ ಅಲಂಕಾರ. ನೆನ್ಪಿಟ್ಕೊಳ್ಳಿ, ಸೀತೆಯ ಮುಖ ಕಮಲದಂತೆ ಅರಳಿತು ಉಪಮಾಲಂಕಾರ, ಅಂತೆ ಇದೆ, ಹಾಗಾಗಿ ಇದು ಉಪಮಾಲಂಕಾರ. ಕಮಲದಂತೆ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಸೀತೆಯ ಮುಖಕ್ಕೂ ಕಮಲ ಅರಳಿರೋದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ, ಅಭೇದವನ್ನು ಕಲ್ಪಿಸಿಲ್ಲ, ಇಲ್ಲಿ ಎರಡು ಕೂಡ ಒಂದೇ ಅಂತ ಹೇಳ್ತಾ ಇದ್ದಾರೆ, ಹಾಗಾಗಿ ಇದು ರೂಪಕಾಲಂಕಾರ ಆಗಿರುತ್ತೆ. ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು ಅಂದರೆ ಅದು ಉತ್ಪ್ರೇಕ್ಷ ಅಲಂಕಾರ. ಇಲ್ಲಿ ಕಲ್ಪನೆ ಮಾಡ್ಕೊಂಡಿದ್ದಾರೆ, ಕಮಲವೋ ಅನ್ನೋ ರೀತಿ ಸೀತೆಯ ಮುಖವನ್ನು ಯಾವುದಕ್ಕೆ ಕಲ್ಪನೆ ಮಾಡ್ಕೊಂಡಿದ್ದಾರೆ, ಕಮಲಕ್ಕೆ ಕಲ್ಪನೆ ಮಾಡ್ಕೊಂಡಿದ್ದಾರೆ. ಅರ್ಥ ಆಯ್ತಲ್ಲ? ಇಲ್ಲಿ ಹೋಲಿಸಿದ್ದಾರೆ, ಎಲ್ಲಿ ಉಪಮಾಲಂಕಾರದಲ್ಲಿ ಹೋಲಿಕೆ ಇದೆ, ಸೀತೆಯ ಮುಖ ಕಮಲದಂತೆ ಅಂತ ಹೇಳಿದ್ದಾರೆ. ಇಲ್ಲಿ ಅಭೇದವನ್ನು ಕಲ್ಪಿಸಿದ್ದಾರೆ ರೂಪಕಾಲಂಕಾರದಲ್ಲಿ, ಇಲ್ಲಿ ಕಲ್ಪನೆಯನ್ನು ಮಾಡ್ಕೊಂಡಿದ್ದಾರೆ. ಸೀತೆಯ ಮುಖ ಕಮಲವೋ ಎಂಬಂತೆ ಕಲ್ಪನೆ ಇದೆ, ಇಲ್ಲಿ ಹೋಲಿಕೆ ಮಾಡಿಲ್ಲ, ಕಲ್ಪಿಸ್ಕೊಂಡಿದ್ದಾರೆ, ಹಾಗಾಗಿ ಇದು ಉತ್ಪ್ರೇಕ್ಷ ಅಲಂಕಾರ. ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಸ್ನೇಹಿತರೆ, ಇವಾಗ ಈಸಿಯಾಗಿ ನಿಮಗೆ. ಓಕೆ, ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಇಲ್ಲಿ ಓ ಎಗಳು ಉತ್ಪ್ರೇಕ್ಷ ವಾಚಕ ಪದಗಳು ಅಂತಲೂ ಕೂಡ ಹೇಳಿ ಭಾವಿಸ್ಕೊಳ್ಬೇಕಾಗುತ್ತೆ. ಎಲ್ಲ ಸಂದರ್ಭದಲ್ಲ, ಕೆಲವೊಂದು ಸಂದರ್ಭದಲ್ಲಿ ಈಸಿಯಾಗಿ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ. ಕಮಲವೋ ಎಂಬಂತೆ, ಅರ್ಥ ಆಯ್ತಾ? ಇನ್ನೊಂದು ಉದಾಹರಣೆ ಬರುತ್ತೆ, ಅದನ್ನು ಮುಂದೆ ಹೇಳ್ತೀನಿ. ಎ ಶಬ್ದಕ್ಕೆ ಇವು ಉತ್ಪ್ರೇಕ್ಷ ವಾಚಕ ಶಬ್ದಗಳಾಗಿರ್ತವೆ, ನೆನ್ಪಿಟ್ಕೊಳ್ಳಿ. ಅನ್ನೆಗಂ ಪಶ್ಚಿಮಾಂಗನೆ ಪಿಡಿದ ರನ್ನ ದಿಮ್ಮಗೈ ಗನ್ನಡಿಯೋ ವಾರುಣಿಯ ಮಸ್ತಕೋನ್ನತ ನವೀನ ಮಾಣಿಕ್ಯವೋ ಒಳಭಾಗ್ನಿಯಿಂ ಸಿಡಿದ ಪೆರುಗಿಡಿಯಿದೋ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಹಳಗನ್ನಡ ಪದ್ಯವನ್ನು ಕೂಡ ಕೊಟ್ಬಿಟ್ಟು ನಮಗೆ ಅಲಂಕಾರವನ್ನು ಗುರುತಿಸಿ ಅಂತ ಹೇಳೋ ಸಾಧ್ಯತೆ ಇರೋದ್ರಿಂದ ಇಲ್ಲಿ ಒಂದು ಪ್ರಯತ್ನ. ಇಲ್ಲಿ ಅನ್ನೆಗಮ್ ಅನ್ನೋ ಪದದ ನಮಗೆ ಇಲ್ಲಿ ಮೀನಿಂಗ್ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಡುತ್ತೆ ಸ್ನೇಹಿತರೆ, ಹೇಗೆ ಏನು ಅಂತೇಳಿ. ಇಲ್ಲಿ ನೋಡಿ, ಅನ್ನೆಗಂ ಪಶ್ಚಿಮಾಂಗನೆ ಪಿಡಿದ ರನ್ನ ದಿಮ್ಮೈ ಗನ್ನಡಿಯೋ ವಾರುಣಿಯ ಮಸ್ತಕೋನ್ನತ ನವೀನ ಮಾಣಿಕ್ಯವೋ ಒಡಭಾಗ್ನಿಯಂ ಸಿಡಿದ ಪೆರ್ಗಿಡಿಯಿದೋ ಅಂತ ಹೇಳಿ ಕನ್ಫ್ಯೂಸ್, ಏನಪ್ಪ ಇದು ಹೀಗಿದೆ ಪದ್ಯ ಅಂತೇಳಿ. ಏನಿಲ್ಲ, ಇಲ್ಲಿ ಅನ್ನೆಗಮ್ ಅನ್ನೋ ಒಂದು ಪದದ ಅರ್ಥ ನಮಗೆ ಗೊತ್ತಾಗ್ಬಿಡ್ತು ಅಂದರೆ ಇಡೀ ಪದ್ಯ ಅರ್ಥ ಆಗ್ಬಿಡುತ್ತೆ. ಇಲ್ಲಿ ಅನ್ನೆಗಮ್ ಅಂದರೆ ಏನು ಅಂದರೆ ಅಸ್ತಂಗತವಾಗುತ್ತಿರುವ ಸೂರ್ಯ ಅಂತೇಳಿ, ಅಂದರೆ ಪಶ್ಚಿಮದಲ್ಲಿ ಮುಳುಗ್ತಾ ಇರ್ತಕ್ಕಂಥ ಸೂರ್ಯ. ಪಶ್ಚಿಮದಲ್ಲಿ ಮುಳುಗ್ತಾ ಇರ್ತಕ್ಕಂಥ ಸೂರ್ಯನನ್ನು ಯಾವುದಕ್ಕೆ ಕಲ್ಪಿಸ್ಕೊಂಡಿದ್ದಾರೆ ಕವಿ ಅಂತಂದರೆ ಪಶ್ಚಿಮಾಂಗನೆ ಅಂದರೆ ಪಶ್ಚಿಮದಲ್ಲಿ ಮುಳುಗ್ತಾ ಇರ್ತಕ್ಕಂತಹ ಒಂದು ಇದಕ್ಕೆ ಪಿಡಿದ, ಪಶ್ಚಿಮಾಂಗನೆ ಪಿಡಿದಿರ್ತಕ್ಕಂಥ ರತ್ನದ, ಕೆಂಪು ರತ್ನದ ಕನ್ನಡಿಗೆ ಹೋಲಿಕೆ ಮಾಡಿದ್ದಾರೆ. ಕೆಂಪು ರತ್ನದ ಕನ್ನಡಿಗೆ ಹೋಲಿಕೆ ಮಾಡಿದ್ದಾರೆ. ವಾರುಣಿಯ ಅಂದರೆ ವರುಣನ ಹೆಂಡತಿ ವಾರುಣಿಯ ಮಸ್ತಕೋನ್ನತ ಅಂದರೆ ತಲೆ ಮೇಲಿರ್ತಕ್ಕಂಥ ನವೀನ ಮಾಣಿಕ್ಯವೋ, ಕಿರೀಟದಲ್ಲಿರ್ತಕ್ಕಂಥ ನವೀನ ಮಾಣಿಕ್ಯವೋ ಅಂದರೆ ಪಶ್ಚಿಮದಲ್ಲಿ ಮುಳುಗ್ತಾ ಇರ್ತಕ್ಕಂಥ ಸೂರ್ಯನನ್ನು ಏನು ಮಾಡಿದ್ದಾರೆ, ವಾರುಣಿಯ ಕಿರೀಟದಲ್ಲಿರ್ತಕ್ಕಂಥ ಕೆಂಪು ಮಾಣಿಕ್ಯಕ್ಕೆ ಹೋಲಿಕೆ ಮಾಡಿದ್ದಾರೆ. ಅದರ ಜೊತೆಗೆ ಒಡಭಾಗ್ನಿಯಿಂದ ಸಿಡಿದ ಪೆರ್ಗಿಡಿಯೋ ಅಂದರೆ ಒಡಭಾಗ್ನಿ ಅಂದರೆ ಭೂಗರ್ಭದಲ್ಲಿ ಇರ್ತಕ್ಕಂಥ ಒಂದು ಕಿಡಿ ಅಂದರೆ ಜ್ವಾಲಾಮುಖಿ ಸಿಡಿದು ಮೇಲೆ ಬಂದು ಒಂದು ಕಿಡಿ ಥರ ಕಾಣ್ತಾ ಇದ್ದಾನೆ. ಅಲ್ಲಿ ಯಾರೋ ಸೂರ್ಯ. ಅನ್ನೆಗಮ್ ಅಂದರೆ ಅಲ್ಲಿ ಹೇಳಿದ್ದೀನಿ ಆಲ್ರೆಡಿ, ಸೂರ್ಯ, ಪಶ್ಚಿಮದಲ್ಲಿ ಮುಳುಗ್ತಾ ಇರ್ತಕ್ಕಂಥ ಸೂರ್ಯನನ್ನು ಏನು ಮಾಡಿದ್ದಾರೆ, ಈ ರೀತಿ ಕಲ್ಪನೆ ಮಾಡ್ಕೊಂಡಿದ್ದಾರೆ. ಯಾವುದಕ್ಕೆ? ಪಶ್ಚಿಮಾಂಗನ ಹಿಡಿದಿರ್ತಕ್ಕಂಥ ರತ್ನದ ಕನ್ನಡಿಗೆ, ಮತ್ತು ವಾರುಣಿಯ ಕಿರೀಟದಲ್ಲಿರ್ತಕ್ಕಂಥ ಮಾಣಿಕ್ಯಕ್ಕೆ,
ಮತ್ತು ಭೂ ಗರ್ಭದಿಂದ ಸಿಡಿದಿರ್ತಕ್ಕಂಥ ಜ್ವಾಲಾಮುಖಿ ಕಿಡಿಗೆ ಏನು ಮಾಡಿದ್ದಾರೆ, ಕಲ್ಪಿಸ್ಕೊಂಡಿದ್ದಾರೆ. ಹಾಗಾಗಿ ಇದನ್ನೇನಂತೀವಿ, ಉತ್ಪ್ರೇಕ್ಷ ಅಲಂಕಾರ ಅಂತೇಳಿ ಕರೀತಾರೆ. ಹೀಗಾಗಿ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಂಡಿದೆ ಆದರೆ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಉತ್ಪ್ರೇಕ್ಷ ಅಲಂಕಾರ ಅರ್ಥ ಆಗಿದೆ. ನೆಕ್ಸ್ಟು ದೃಷ್ಟಾಂತ ಅಲಂಕಾರ ಅಂತೇಳಿ, ಇದು ತುಂಬ ಈಸಿ. ಇತ್ತೀಚಿನ ಪರೀಕ್ಷೆಗಳಲ್ಲಿ ಕೂಡ ಎಕ್ಸಾಮನ್ನು ಕೇಳಿದ್ದಾರೆ. ಇದೊಂಥರ ಗಾದೆ ರೂಪದಲ್ಲಿ ಇರುತ್ತೆ. ಹಾಗಾಗಿ ನೋಡ್ತಾ ಹೋಗೋಣ ಬನ್ನಿ. ಎರಡು ಬೇರೆ ಬೇರೆ ವಾಕ್ಯಗಳು ಅಥವಾ ಸಂಗತಿಗಳು ಅರ್ಥ ಸಾದೃಶ್ಯದಿಂದ ಒಂದನ್ನೊಂದು ಬಿಂಬ ಪ್ರತಿಬಿಂಬ ಭಾವದಂತೆ ತೋರುತ್ತಿದ್ದರೆ, ಬಿಂಬ ಪ್ರತಿಬಿಂಬ ಭಾವದಂತೆ ತೋರ್ತಾ ಇದ್ರೆ ಅದನ್ನ ದೃಷ್ಟಾಂತ ಅಲಂಕಾರ ಅಂತೇಳಿ ಕರೀತಾರೆ. ನಿಮ್ಗೆ ಉದಾಹರಣೆ ನೋಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಬನ್ನಿ ಸ್ನೇಹಿತರೆ. ಊರು ಉಪಕಾರ ಅರಿಯದು, ಎಣ ಶೃಂಗಾರ ಅರಿಯದು. ಇದೊಂದು ಗಾದೆ. ಊರಿಗೆ ಎಷ್ಟೇ ಉಪಕಾರ ಮಾಡಿದ್ರು ಅದನ್ನು ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಎಣಕ್ಕೆ ನಾವು ಎಷ್ಟೇ ಶೃಂಗಾರ ಮಾಡಿದ್ರು ಕೂಡ ಎಣಕ್ಕೆ ಅರ್ಥ ಆಗೋದಿಲ್ಲ. ಇದು ಈ ರೀತಿ ಹೇಳೋದು. ಇದು ಬಿಂಬ ಪ್ರತಿಬಿಂಬ, ಎರಡು ಒಂದಕ್ಕೊಂದು ಏನಂಗೆ ಕಾಣ್ತಾ ಇದೆ, ಬಿಂಬ ಪ್ರತಿಬಿಂಬದಂತೆ ಕಾಣುತ್ತೆ. ನೆಕ್ಸ್ಟು ಅಟ್ಟ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ. ಅಂದರೆ ಅಡುಗೆ ಎಲ್ಲ ಮಾಡಿದ್ಮೇಲೆ ಒಲೆ ಉರಿಯೋಕೆ ಸ್ಟಾರ್ಟ್ ಆಗುತ್ತಂತೆ. ಚೆನ್ನಾಗಿ ಕಾವತ್ತಿರುತ್ತೆ, ಸೌದೆ ಎಲ್ಲ ಕಾವತ್ತಿರ್ತವೆ. ಕೆಟ್ಟ ಮೇಲೆ ಬುದ್ಧಿ ಬಂತು, ಕೆಟ್ಟೋಗಿರ್ತಾನೆ ಮನುಷ್ಯ, ಆಮೇಲೆ ಬುದ್ಧಿ ಬರುತ್ತಲ್ಲ ಹಾಗೆಯೇ. ಇನ್ನು ಮೂರನೇದು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇದು ಇತ್ತೀಚೆಗೆ 2024ರಲ್ಲಿ ನಡೆಸಿದಂಥ ಕಂಡಕ್ಟರ್ ಪರೀಕ್ಷೆನಲ್ಲೂ ಕೂಡ ಈ ಉದಾಹರಣೆಯನ್ನು ಕೊಟ್ಟು ಕೇಳಿದ್ದಾರೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋದು ದೃಷ್ಟಾಂತ ಅಲಂಕಾರ. ಹೇಗೆ ಅಂದರೆ ಬಿಂಬ ಪ್ರತಿಬಿಂಬ ಇದೆ. ನೋಡ್ಕೊಳ್ಳಿ ಸ್ನೇಹಿತರೆ, ಇದು ಉಪಮಾ ಅಲಂಕಾರ ಆಗೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಅಂತೆ ಕಂತೆಗಳೇನು ಇಲ್ಲ, ಹಾಗೆ ಇಲ್ಲ, ಅದಕ್ಕೆ ಹೋಲಿಕೆ ಮಾಡಿಲ್ಲ ನಾವಿಲ್ಲಿ. ಇನ್ನು ರೂಪಕ ಅಲಂಕಾರ ಇಲ್ಲ, ಅದು ಇದು ಇದು ಅದು ಅಂತ ಏನು ಅಭೇದವನ್ನೇನು ಕಲ್ಪಿಸಿಲ್ಲ. ಇಲ್ಲಿ ಹೋಲಿಕೆಯನ್ನು ಕಲ್ಪನೆಯೂ ಕೂಡ ಮಾಡ್ಕೊಂಡಿಲ್ಲ ನಾವು. ಇಲ್ಲಿ ಊಟ ಬಲ್ಲವನಿಗೆ ಜಗಳವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತೇಳಿ ಒಂದು ಗಾದೆ ರೂಪದಲ್ಲಿ ಹೇಳಿಬಿಟ್ಟಿದ್ದೀವಿ. ಅರ್ಥ ಆಯ್ತಾ? ಇಷ್ಟು ಅರ್ಥ ಆಗುತ್ತೆ ನಿಮ್ಗೆ. ಇನ್ನು ಮುಂದೆ ಪೂರ್ತಿ 6 ಅಲಂಕಾರವನ್ನು ತಿಳ್ಕೊಂಡ್ಮೇಲೆ ತುಂಬ ಈಸಿ ಅನಿಸುತ್ತೆ. ಬನ್ನಿ ಮುಂದೆ ಹೋಗೋಣ. ನೋಡಿ, ಒಂದು ಅಳಗನ್ನಡ ಪದ್ಯವನ್ನು ಕೊಟ್ಟಿದ್ದಾರೆ. ನಿಂದಿಸುವ ದುರ್ಜನರ್ ಎಂಬೊಂದು ಭಯಂ ಬೆತ್ತು ಸುಖವಿ ರಚಿಸನೆ ಕೃತಿಯಂ ಮಹೇ ಮಂದೇಹರ ಭಯದಿಂದರ ವಿಂದ ಸಕಂ ನಿಜಂ ಮಯೂಕಮಂ ಪಸರಿದನೆ ಅಂತೇಳಿ ಬರುತ್ತೆ. ಒಂದು ನಿಂದಿಸುವ ದುರ್ಜನರ್ ಎಂಬೊಂದು ಭಯಂ ಬೆತ್ತು ಸುಖವಿ ರಚಿಸನೆ ಕೃತಿಯಂ ಮಂದೇಹರ ಭಯದಿಂದರ ವಿಂದ ಸಕಂ ನಿಜ ಮಯೂಕಮಂ ಪಸರಿದನೆ ಅಂತೇಳಿ ಒಂದು ಪೊಯಂ ಬರುತ್ತೆ, ಅಳಗನ್ನಡ ಪೊಯಂ. ಏನಿದು ಅಂತೇಳಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ದುರ್ಜನರು ನಿಂದಿಸುತ್ತಾರೆಂದು ಭಯದಿಂದ ಸುಕವಿ ಅಂದರೆ ಒಳ್ಳೆ ಕವಿ ಕೃತಿಯನ್ನು ರಚನೆ ಮಾಡದಲೇ ಇರ್ತಾನೆ. ನೋಡಿ, ನಿಂದಿಸುವ ದುರ್ಜನರ್ ಎಂಬೊಂದು ಭಯಂ ಬೆತ್ತು ಅಂದರೆ ಲೋಕದಲ್ಲಿ ನಿಂದಿಸ್ತಾರೆ, ದುರ್ಜನರ್ ಕೆಟ್ಟ ಜನರು ನಿಂದಿಸ್ತಾರೆ ಅಂತೇಳಿ ಭಯಪಟ್ಟು ಸುಕವಿ ಕೃತಿಯನ್ನು ರಚಿಸ್ತಲೇ ಇರ್ತಾನ, ರಚನೆಯನ್ನ ಮಾಡೇ ಮಾಡ್ತಾನೆ. ಅದೇ ತರ ಮಂದೇಹರ ಅಂದ್ರೆ ಹಾಗೆ ಕತ್ತಲೆಯ ಭಯದಿಂದ, ಮಂದ ಅಂದ್ರೆ ಕತ್ತಲು, ಆ ಕತ್ತಲಿನ ಭಯದಿಂದ ಸೂರ್ಯನು ತನ್ನ ಕಿರಣಗಳನ್ನು ಪಸರಿಸದೆ ಇರುವನೆ. ವಿಂದ ಸಕಂ ನಿಜ ಮಯೂಕಂ ಅಂದ್ರೆ ಅವನ ಮುಖವನ್ನು ತೋರಿಸ್ತಲೇ ಇರ್ತಾನೆ, ಅಥವಾ ಅವನ ಪರಾಕ್ರಮವನ್ನು ಸೂರ್ಯ ತನ್ನ ಕಿರಣಗಳನ್ನ ತೋರಿಸ್ತಲೇ ಇರ್ತಾನ ಅಂತೇಳಿ ಒಂದಕ್ಕೊಂದನ್ನು ಏನು ಮಾಡಿದ್ದಾರೆ, ಇಲ್ಲಿ ಬಿಂಬ ಪ್ರತಿಬಿಂಬ ಅಂತೆ ತೋರ್ತಾ ಇದ್ದಾರೆ. ಅಂದರೆ ದುರ್ಜನರು ನಿಂದಿಸ್ತಾರೆ ಅಂತೇಳಿ ಭಯದಿಂದ ಒಳ್ಳೆ ಕವಿ ಕೃತಿಯನ್ನು ರಚನೆ ಮಾಡದಲೇ ಇರಲಾರ, ಅವನು ರಚನೆ ಮಾಡೇ ಮಾಡ್ತಾನೆ. ಅದೇ ರೀತಿ ಕತ್ತಲೆಯ ಭಯದಿಂದ ಸೂರ್ಯನು ತನ್ನ ಕಿಡಿಗಳನ್ನು ಪಸರಿಸದೆ ಇರೋದಿಲ್ಲ, ಅವನು ಏನೇ ಮೋಡ ಕವಿದ ವಾತಾವರಣ ಇರ್ಬೋದು ಅಥವಾ ಕತ್ತಲೆಯಿಂದ ಮತ್ತೆ ಬೆಳಕನ್ನು ಕೊಡ್ತಾನೆ ಅನ್ನೋ ರೀತಿಯಲ್ಲಿ ಬಿಂಬ ಪ್ರತಿಬಿಂಬದ ರೀತಿಯಲ್ಲಿ ಪದ್ಯವನ್ನು ರಚನೆ ಮಾಡಿದ್ದಾರೆ. ಇಷ್ಟೇ ಉದಾಹರಣೆಯನ್ನು ಕೊಡ್ಬೋದಾಯಿತು ಸ್ನೇಹಿತರೆ. ಆದರೆ ಅಳಗನ್ನಡವನ್ನು ಕೇಳಿ ಕೊಟ್ಬಿಟ್ರೆ ಎಕ್ಸಾಮಲ್ಲಿ ಹಿಂಗೆ ಕೇಳ್ತಾನೆ ಅಂತ ಹೇಳೋಕ್ಕಾಗೋದಿಲ್ಲ. ಈ ರೀತಿ ನಾವು ಅರ್ಥೈಸ್ಕೊಂಡಾದರೂ ಕಲ್ಪನೆ ಮಾಡ್ಕೊಂಡಾದರೂ ಏನು ಮಾಡಬಹುದಾಗಿದೆ, ಎಕ್ಸಾಮನ್ನು ಫೇಸ್ ಮಾಡ್ಬೋದಾಗಿದೆ. ಹಾಗಾಗಿ ನೀವು ಕುಲಂಕುಷವಾಗಿ ಇದನ್ನು ಅರ್ಥೈಸ್ಕೊಂಡ್ರೆ ಎಕ್ಸಾಮ್ಗಳಲ್ಲಿ ಅವ್ರು ಯಾವುದೇ ರೀತಿ ಟ್ವಿಸ್ಟ್ ಮಾಡಿ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ನಾವೇನು ಮಾಡ್ಬೋದು, ಉತ್ತರವನ್ನು ಮಾಡ್ಬೋದು ಅಂತ ಹೇಳ್ತಾ ಪರೀಕ್ಷೆಗಳನ್ನು ಎದುರಿಸ್ಬೋದು ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಉಪಮಾಲಂಕಾರ ಆಯಿತು, ರೂಪಕಾಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ದೃಷ್ಟಾಂತ ಅಲಂಕಾರ. ನೆಕ್ಸ್ಟು ಮುಂದೆ ಅರ್ಥಾಂತರ ನ್ಯಾಸ ಅಲಂಕಾರ ಅನ್ನೋದು ಬರುತ್ತೆ. ಅಂದರೆ ಇಲ್ಲಿ ನೋಡಿ, ಈ ಡೆಫಿನೇಷನ್ನ ಕೇಳಿದ್ದಾರೆ ಒಂದು ಎಕ್ಸಾಮಲ್ಲಿ. ಸಾಮಾನ್ಯ ಸಂಗತಿಯಿಂದ ವಿಶೇಷ ಸಂಗತಿಯನ್ನು, ವಿಶೇಷ ಸಂಗತಿಯಿಂದ ಸಾಮಾನ್ಯ ಸಂಗತಿಯನ್ನು ಸಮರ್ಥನೆ ಮಾಡುವ ಅಲಂಕಾರ ಯಾವುದು ಅಂತ ಕೇಳಿದ್ದಾರೆ. ಅದು ಅರ್ಥಾಂತರ ನ್ಯಾಸ ಅಲಂಕಾರ. ಏನು ಕನ್ಫ್ಯೂಸ್ ಮಾಡ್ಕೊಬೇಡಿ. ಇಲ್ಲಿ ಸಾಮಾನ್ಯ ಸಂಗತಿ ಎಂದರೆ ಬಹುಜನರಿಗೆ ಸಂಬಂಧಿಸಿದ ಸಾರ್ವತ್ರಿಕ ವಿಷಯ ಆಗಿರುತ್ತೆ. ವಿಶೇಷ ಸಂಗತಿ ಎಂದರೆ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಂಥ ವಿಷಯ ಮಾತ್ರ ಆಗಿರುತ್ತೆ. ಓಕೆನಾ? ನಿಮ್ಗೇನಾದರೂ ಬೋರ್ ಅನಿಸಿದ್ರೆ ಪಾಸ್ ಮಾಡಿ ಒಂದೊಂದು ಅಲಂಕಾರವನ್ನೇ ಸಪ್ರೇಟು ನೀವೇನು ಮಾಡಿ ತಿಳ್ಕೊಳ್ತಾ ಹೋಗಿ. ಆದರೆ ನಾವು ನಿಮಗೆ ಇಡಿಯಾಗಿ ಸಿಗಲಿ, ಕ್ಲೀನಾಗಿ ಕೂತ್ಕೊಂಡು ಒಂದು ಕಡೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅಥವಾ 1 ಅವರ್ ನೀವು ಅರ್ಥೈಸ್ಕೊಂಡಿದ್ದೆ ಆದರೆ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕಂಟಿನ್ಯೂಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಸಾಮಾನ್ಯ ಸಂಗತಿ ಅಂದರೆ ಏನು ಅಂತ ಅರ್ಥ ಆಯಿತು, ವಿಶೇಷ ಸಂಗತಿ ಅಂದರೆ ಏನು ಅಂತ ಅರ್ಥ ಆಯಿತು. ಬಹುಜನರಿಗೆ ಸಂಬಂಧಿಸಿದ ಸಾರ್ವತ್ರಿಕ ವಿಷಯ ಸಾಮಾನ್ಯ ಸಂಗತಿ, ವಿಶೇಷ ಅಂದರೆ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಂಥ ವಿಷಯ ಅಂತೇಳಿ. ಒಂದು ಉದಾಹರಣೆಗೆ ನೋಡ್ಕೊಳ್ಳಿ.
ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಅನ್ನೋದು ಎಲ್ಲರಿಗೂ ಕೂಡ ಇದಾಗುವಂಥದ್ದು. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಅನ್ನೋ ಒಂದು ಬರುತ್ತೆ. ಆತನು ಉಂಡ ಮನೆಗೆ ಕೇಡು ಬಗೆದನು, ಕೃತಜ್ಞರು ಏನನ್ನು ತಾನೇ ಮಾಡುವುದಿಲ್ಲ ಅಂತಕ್ಕಂಥ ಒಂದು ಸಾಮಾನ್ಯ ಸಂಗತಿ, ಒಂದು ವಿಶೇಷ ಸಂಗತಿ. ಎರಡನೇ ಏನು ಮಾಡ್ತೀವಿ, ಇಲ್ಲಿ ಸಮರ್ಥನೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಅರ್ಥ ಆಯ್ತಲ್ಲ? ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೋಡಿ, ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಅನ್ನೋದು ಇಲ್ಲಿ ವಿಶೇಷ ಸಂಗತಿ. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ, ಇದು ಒಂದು ಸಾಮಾನ್ಯ ಸಂಗತಿ. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕನೇನ್ರಪ್ಪ ಅಂತೀವಿ. ಆದರೆ ಆತನು ಯಾರೋ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂಗೆ ಹೇಳ್ತೀವಿ, ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಅಂತೇಳಿ. ಆತನು ಉಂಡವನಿಗೆ ಕೇಡು ಬಗೆದನು, ಇದು ವಿಶೇಷ ಸಂಗತಿ. ಕೃತಜ್ಞರು, ನೋಡಿ, ಕೃತಜ್ಞರು ಅಂದರೆ ಮಾಡಿದ ಉಪಕಾರಕ್ಕೆ ಅಪಕಾರವನ್ನು ಮಾಡುವಂಥವ್ರು. ಈ ವರ್ಡನ್ನು ನೆನಪಿಟ್ಕೊಳ್ಳಿ, ಮಹಾಪ್ರಾಣ. ನೆಕ್ಸ್ಟ್, ಕೃತಜ್ಞರು ಏನನ್ನು ತಾನೇ ಮಾಡುವುದಿಲ್ಲ ಅಂದರೆ ಕೆಟ್ಟವರು, ದುರ್ಜನರು ಏನು ತಾನೇ ಮಾಡೋದಿಲ್ಲ, ಅವರು ಎಲ್ಲ ಕೆಲಸವನ್ನು ಮಾಡ್ತಾರೆ ಅನ್ನೋದು ಒಂದು ಸಾಮಾನ್ಯ ಸಂಗತಿ. ಅದಕ್ಕೆ ವಿಶೇಷ ಸಂಗತಿಯ ಸಮರ್ಥನೆಯನ್ನು ಕೊಡ್ತಾ ಇರುತ್ತೆ. ಈ ರೀತಿ ಬಂದರೆ ಅದು ಅರ್ಥಾಂತರ ನ್ಯಾಸ ಅಲಂಕಾರ ಆಗಿರುತ್ತೆ. ನೋಡಿ, ಎನಗೆ ಈತಂ ಬ್ರಾಹ್ಮಣ ನೀತನೆನ್ನದೆ ಅವಿವೇಕಿಯಾಗಿ ಶಿವಭೂತಿ ತೊಟ್ಟನೆ ಬಗೆದನ ಈತವಾಂ ತದ್ವನಚರಂ ಎಂತು ಕೃತಜ್ಞರೆನಂ ಮಾಡರ್ ಅಂತಕ್ಕಂಥದ್ದು ಪಂಚತಂತ್ರದಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕ. ಈ ರೀತಿ ಏನಾದರೂ ಹಳಗನ್ನಡದಲ್ಲಿ ಕೇಳಿದ್ರೆ ಸ್ನೇಹಿತರೆ ನಿಮಗೆ ಆನ್ಸರ್ ಮಾಡೋದಕ್ಕೆ ಒಂದು ರೀತಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನೋಡಿ ಇನ್ನೊಂದ್ಸಲ ಪಯಮನ. ಎನಗೆ ಈತಂ ಬ್ರಾಹ್ಮಣ ನೀತನೆನ್ನದೆ ಅವಿವೇಕಿಯಾಗಿ ಶಿವಭೂತಿ ತೊಟ್ಟನೆ ಬಗೆದನ ಅಹಿತವಂ ತದ್ವನಚರಂ ಎಂತುಂ ಕೃತಜ್ಞರೇನಂ ಮಾಡರ್ ಅಂತಕ್ಕಂಥದ್ದು ಬರುತ್ತೆ. ಅಂದರೆ ಇಲ್ಲಿ ವರ್ಣಿಸಲ್ಪಡುವ ವಿಷಯವಾದ ಬೇಡನು, ಅಂದರೆ ಇಲ್ಲಿ ಶಿವಭೂತಿ ಅಂತಂದರೆ ಬೇಡ ಬ್ರಾಹ್ಮಣನಿಗೆ ಅಹಿತವನ್ನು ಯೋಚಿಸಿದ ವಿಷಯವನ್ನು ಕೃತಜ್ಞರಾದವರು ಏನನ್ನು ಮಾಡುತ್ತಾರೆ ಎಂಬ ಸಾಮಾನ್ಯ ವಿಷಯದಿಂದ ಸಮರ್ಥನೆ ಮಾಡಲಾಗಿದೆ. ಅಂದರೆ ಒಬ್ಬ ಶಿವಭೀತಿ ಅಂದರೆ ಬೇಟೆಗಾರನಿಗೆ ಒಳ್ಳೆಯದನ್ನು ಮಾಡಿರ್ತದೆ. ಆದರೆ ಇಲ್ಲಿ ಶಿವಭೂತಿ ಆದವನು ಅವಿವೇಕಿಯಾಗಿರ್ತಾನೆ, ಅವನಿಗೆ ಅಹಿತವನ್ನು ಬಗಿತಾನೆ. ಹಾಗಾಗಿ ಇಲ್ಲಿ ಕೃತಜ್ಞ ಅಂದರೆ ಕೆಟ್ಟದನ್ನು ಮಾಡೋ ಮನಸ್ಸು, ಅಂದರೆ ಮಾಡಿದ ಉಪಕಾರಕ್ಕೆ ಅಪಕಾರವನ್ನು ಮಾಡುವಂಥವನು ಬೇಟೆಗಾರ ಆಗಿರ್ತಾನೆ. ಅವನು ಬ್ರಾಹ್ಮಣನಿಗೆ ಏನು ಮಾಡ್ತಾನೆ, ಅಹಿತವನ್ನು ಮಾಡ್ತಾನೆ ಅಂತೇಳಿ ಇಲ್ಲಿ ಸಮರ್ಥನೆಯನ್ನು ಕೊಡುವಂಥ ಪ್ರಯತ್ನ. ಅರ್ಥ ಆಯ್ತಲ್ಲ? ಇಲ್ಲಿ ವಿಶೇಷವಾದ ಸಾಮಾನ್ಯವಾದ ವ್ಯಕ್ತಿಯನ್ನು ಬ್ರಾಹ್ಮಣನಾದಂಥವನು ಉಪಕಾರವನ್ನು ಮಾಡ್ತಾನೆ ಅಂತೇಳಿ ಅರ್ಥ ಬರುತ್ತೆ. ಶಿವಭೂತಿ ಅಂತಕ್ಕಂಥವನು ಕೆಟ್ಟದನ್ನು ಮಾಡ್ತಾನೆ ಅನ್ನೋ ಅರ್ಥವನ್ನು ಮಾಡಿ ಇಲ್ಲಿ ಸಮರ್ಥನೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿರ್ತಾರೆ. ಈ ರೀತಿ ಪೊಯಮ್ಗಳು ಬಂದರೆ ಇದನ್ನು ನಾವು ಅರ್ಥಾಂತರ ನ್ಯಾಸ ಅಲಂಕಾರ ಅಂತೇಳಿ ಗುರುತಿಸಬೇಕಾಗತ್ತೆ. ಇದು ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತಾ, ಅಲಂಕಾರದಲ್ಲಿ 6ನೇದು ಅಲಂಕಾರ ಶ್ಲೇಷ ಅಲಂಕಾರ. ಇದು ಕೂಡ ಈಸಿ ಅನಿಸುತ್ತೆ, ನಾವು ಕಷ್ಟ ಮಾಡ್ಕೊಳ್ಳೋದೇ ಬೇಡ, ಕನ್ಫ್ಯೂಸ್ ಮಾಡ್ಕೊಳ್ಳೋದೇ ಬೇಡ. ಉದಾಹರಣೆ ಬನ್ನಿ ನೋಡೋಣ. ಒಂದು ಪದವು ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡುತ್ತಿದ್ದರೆ ಅಂತಹ ಪದಕ್ಕೆ ಶ್ಲೇಷ ಪದ ಅಂತೇಳಿ ಕರಿತೀವಿ. ಶ್ಲೇಷ ಅಂದ್ರೇನು, ಒಂದು ಪದ ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡ್ತಾ ಇರಬೇಕು, ಅದು ಶ್ಲೇಷ ಪದ. ಇಂತಹ ಶ್ಲೇಷಾರ್ಥವನ್ನು ನೀಡಬಲ್ಲ ಪದಗಳಿರುವ ಅಲಂಕಾರವೇ ಶ್ಲೇಷ ಅಲಂಕಾರ. ನೋಡಪ್ಪ, ಈಸಿ ಅಷ್ಟೇ, ಏನಿಲ್ಲ. ಒಂದು ಪದ ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡ್ತಾ ಇರಬೇಕು, ಅಂಥ ಪದಕ್ಕೆ ನಾವು ಶ್ಲೇಷ ಪದ ಅಂತ ಹೇಳಿ ಕರಿತೀವಿ. ಈ ರೀತಿ ಶ್ಲೇಷ ಪದಗಳನ್ನು ಒಳಗೊಂಡಿರ್ತಕ್ಕಂಥ ಅಲಂಕಾರನೇ ಶ್ಲೇಷ ಅಲಂಕಾರ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಬನ್ನಿ ನೋಡೋಣ. ನಾನಾರ್ಥ ಸಂಶ್ರಯಂ ಶ್ಲೇಷಂ ಅಂತೇಳಿ, ಅಂದರೆ ನಾನಾರ್ಥವನ್ನು ಸಂಶಯ ರೂಪದಲ್ಲಿ ಕೊಡ್ತಾ ಇರುತ್ತೆ, ಅದೇ ಶ್ಲೇಷ. ಅಂದರೆ ಒಂದು ಶಬ್ದವು ತನ್ನಲ್ಲಿ ನಾನಾ ಅರ್ಥಗಳನ್ನು ಇಟ್ಟುಕೊಂಡು ಆ ಅರ್ಥಗಳ ಮೂಲಕ ಬೇರೆ ಬೇರೆ ವಸ್ತುಗಳನ್ನು ವರ್ಣಿಸುವುದೇ ಶ್ಲೇಷಾಲಂಕಾರ. ಒಂದು ಶಬ್ದ ತನ್ನಲ್ಲಿ ಅನೇಕ ಅರ್ಥಗಳನ್ನ ಇಟ್ಕೊಂಡಿರ್ತದೆ, ಆ ಮೂಲಕ ಬೇರೆ ಬೇರೆ ವಸ್ತುಗಳನ್ನು ವರ್ಣನೆ ಮಾಡ್ತಾ ಇರುತ್ತೆ, ಅದೇ ಶ್ಲೇಷಾಲಂಕಾರ. ನೆನ್ಪಿಟ್ಕೊಳ್ಳಿ. ನೋಡಿ, ಆ ವಿವಾಹ ಮಂಟಪವು ಪುರಂದರಪುರದಂತೆ ಸದಾರಂಭಾನ್ವಿತ ವಿಭುದಳ ಮಿಳಿತವಾಗಿತ್ತು ಅಂತಕ್ಕಂಥದ್ದು ಒಂದು ಪಯಂ. ಓಕೆ, ಆ ವಿವಾಹ ಮಂಟಪವು, ಇಲ್ಲಿ ವಿವಾಹ ಮಂಟಪದ ವರ್ಣನೆ ಮಾಡ್ತಾ ಇದ್ದಾರೆ. ಪುರಂದರಪುರದಂತೆ ಅಂದರೆ ಪುರಂದರಪುರ ಅಂದರೆ ಇಲ್ಲಿ ದೇವೇಂದ್ರನ ಪಟ್ಟಣ, ದೇವಲೋಕದ ರೀತಿಯಲ್ಲಿ ಸದಾರಂಭಾನ್ವಿತ ವಿಭುದಳ ಮಿಳಿತವಾಗಿತ್ತು ಅಂತೇಳಿ ವರ್ಣನೆ ಮಾಡುತ್ತದೆ. ಇಲ್ಲಿ ಪುರಂದರಪುರ ಅಂದರೆ ದೇವೇಂದ್ರನ ಪಟ್ಟಣ. ಪುರಂದರಪುರ ಅಂತಂದರೆ ಯಾವುದಿಲ್ಲಿ ದೇವೇಂದ್ರನ ಪಟ್ಟಣ. ರಂಭ ಅಂದರೆ ಇಲ್ಲಿ ಎರಡು ಅರ್ಥ ಬರುತ್ತೆ. ಅಂದರೆ ದೇವೇಂದ್ರನ ಆಸ್ಥಾನದಲ್ಲಿರ್ತಕ್ಕಂಥ ರಂಬೆ, ಅಪ್ಸರೆ ಅನ್ನೋದು ಒಂದು ಅರ್ಥ ಬರುತ್ತೆ. ಈ ವಿವಾಹ ಮಂಟಪಕ್ಕೆ ಕಂಪೇರ್ ಮಾಡ್ಕೊಂಡ್ರಲ್ಲಿ ರಂಭ ಅಂತಂದರೆ ಬಾಳೆ ಎಲೆ ಅನ್ನೋ ಅರ್ಥ ಬರುತ್ತೆ. ವಿಭುದ ಅಂದರೆ ಬ್ರಾಹ್ಮಣ, ದೇವಲೋಕಕ್ಕೆ ಕಂಪೇರ್ ಮಾಡಿದ್ರೆ ದೇವತೆ ಅಂತೇಳಿ. ನೋಡಿ, ಪುರಂದರಪುರ ದೇವಲೋಕದಲ್ಲಿ ರಂಬೆಯನ್ನು ಊರ್ವಶಿ ಇದ್ರು ಮತ್ತು ಬ್ರಾಹ್ಮಣರು ಇದ್ರು, ಅದರಿಂದ ತುಂಬಿ ತುಳುಕ್ತಾ ಇತ್ತು ಅನ್ನೋ ಅರ್ಥ ಬರುತ್ತೆ. ಆದರೆ ವಿವಾಹ ಮಂಟಪಕ್ಕೆ ಕಂಪೇರ್ ಮಾಡಿಕೊಂಡಾಗ ಅದು ಏನಾಗಿತ್ತು, ಬಾಳೆ ಎಲೆಗಳಿಂದ ಬ್ರಾಹ್ಮಣರಿಂದ ತುಂಬಿ ತುಳುಕ್ತಾ ಇತ್ತು ಅನ್ನೋ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಈ ರೀತಿ ಒಂದೊಂದೇ ಪದಗಳು ಹೆಚ್ಚೆಚ್ಚು ಅರ್ಥವನ್ನು ಒಳಗೊಂಡಿದ್ದೆ ಆದರೆ ಅದನ್ನು ನಾವೇನಂತ ಕರಿತೀವಿ, ಶ್ಲೇಷಾಲಂಕಾರ ಅಂತೇಳಿ ಕರಿತೀವಿ.
ಇಷ್ಟು ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಸ್ನೇಹಿತರೆ. ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಇಷ್ಟೂ ಅಲಂಕಾರಗಳನ್ನು ಒಟ್ಟಿಗೆ ಒಂದೇ ಕಡೆ ಹಿಡಿಯುವಂಥ ಪ್ರಯತ್ನವನ್ನು ಮಾಡೋಣ ಬನ್ನಿ. ಓಕೆ, ಇದರ ಜೊತೆಗೆ ಇನ್ನೊಂದಷ್ಟು ಅಲಂಕಾರಗಳು ಬರುತ್ತೆ ಅಂತ ಹೇಳಿದ್ದೆ. ದೀಪಕ ಅಲಂಕಾರ ಅಂತ ಬರುತ್ತೆ ಅಂತ ಹೇಳಿದೆ. ನೋಡಿ, ಪ್ರಸ್ತುತ ಅಪ್ರಸ್ತುತ ವಸ್ತುಗಳಲ್ಲಿ ಒಂದೇ ಧರ್ಮವಿದೆ ಎಂದು ವರ್ಣಿಸಿದರೆ ಅದು ದೀಪಕ ಅಲಂಕಾರ. ಇದು ಭರತ ಮುನಿ ಸೂಚಿಸಿರ್ತಕ್ಕಂಥ ಪ್ರಾಚೀನ ಅಲಂಕಾರಗಳಲ್ಲಿ ಒಂದಾಗಿದೆ. ಭರತ ಹೇಳಿರುವಂಥ ಅಲಂಕಾರಗಳಲ್ಲಿ ನೋಡಿ, ಪ್ರಸ್ತುತ ಅಪ್ರಸ್ತುತ ವಸ್ತುಗಳಲ್ಲಿ ಒಂದೇ ಧರ್ಮವಿದೆ ಎಂದು ವರ್ಣಿಸಿದರೆ ಅದು ಯಾವ ಅಲಂಕಾರ ಅಂತ ಹಿಂದೆ ಪರೀಕ್ಷೆ ಕೇಳಿದ್ದಾನೆ. ಹಾಗಾಗಿ ಇದನ್ನೊಂದನ್ನು ನೆನ್ಪಿಟ್ಕೊಳ್ಳಿ. ಪ್ರಸ್ತುತ ಅಪ್ರಸ್ತುತ ವಸ್ತುಗಳು ಒಂದೇ ಧರ್ಮವಿದೆ ಅಂತ ವರ್ಣಿಸಿದರೆ ಅದು ದೀಪಕ ಅಲಂಕಾರ. ನೆಕ್ಸ್ಟ್ ಸ್ವಭಾವೋಕ್ತಿ ಅಂತ ಹೇಳಿದರೆ ಕನ್ಫ್ಯೂಸ್ ಮಾಡ್ಕೊಂಬೇಡಿ, ನಾನು ನಿಮಗೆ ಇನ್ನೂ ಮುಂದೆ ಕ್ಲೀನಾಗಿ ಅರ್ಥ ಮಾಡಿಸ್ತೀನಿ. ಇದು ಸುಮ್ಮನೆ ನಿಮಗೆ ಪರೀಕ್ಷೆಯಲ್ಲಿ ಏನಾದ್ರು ಕೇಳಿಬಿಟ್ರೆ ಇದು ಯಾವುದಪ್ಪ ಸ್ವಭಾವೋಕ್ತಿ ಅಂತೇಳಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಆದರೆ ಇದನ್ನು ಕಾಲೇಜು ಉಪನ್ಯಾಸಕರು, ಹೈಸ್ಕೂಲು ಟೀಚರ್ ರಿಕ್ರೂಟ್ಮೆಂಟಲ್ಲಿ ಕೇಳಿದ್ದಾರೆ. ಹಾಗಾಗಿ ನೋಡ್ಕೊಳ್ಳಿ, ಭಾಮಹನ ಕಾವ್ಯಾಲಂಕಾರದಲ್ಲಿ ವಸ್ತುವಿನ ಎಲ್ಲ ವಿವರಗಳನ್ನು ಖಚಿತವಾಗಿ ಕಣ್ಣಿಗೆ ಕಟ್ಟುವಂಥ ಸಹಜ ವರ್ಣನೆ ಇದರ ಲಕ್ಷಣ ಆಗಿರುತ್ತೆ. ವಕ್ರತೆ ಕಾವ್ಯದ ಜೀವಾಳ ಅಂತ ಹೇಳಿ ಕರೆದಿದ್ದಾರೆ. ಇದನ್ನು ಭಾಮಹ, ದಂಡಿ ಇವರೆಲ್ಲನೂ ಕೂಡ ಹೇಳ್ತಾ ಹೋಗ್ತಾರೆ. ಭಾಮಹ ವಕ್ರತೆಯೇ ಕಾವ್ಯದ ಜೀವಾಳ ಅಂತ ಹೇಳಿದ್ದಾರೆ. ಇಲ್ಲಿ ಸ್ವಭಾವೋಕ್ತಿ ಅಂದರೆ ಇಷ್ಟೇ ನೆನ್ಪಿಟ್ಕೊಡ್ರಪ್ಪ, ವಸ್ತುವಿನ ಎಲ್ಲ ವಿಷಯಗಳನ್ನು ಖಚಿತವಾಗಿ ಕಣ್ಣಿಗೆ ಕಟ್ಟುವಂಥ ವರ್ಣನೆ ಮಾಡಿದ್ರೆ ಅದು ಸ್ವಭಾವೋಕ್ತಿ, ಅಂದರೆ ಸ್ವಭಾವವನ್ನು ಹೇಳುವಂಥದ್ದು ಸ್ವಭಾವೋಕ್ತಿ. ದೀಪಕ ಏನು ಹೇಳುತ್ತೆ? ಪ್ರಸ್ತುತ ಅಪ್ರಸ್ತುತ. ಅತಿಶಯೋಕ್ತ ಅಲಂಕಾರ ಅಂತ ಬರುತ್ತೆ. ಸಂಗತಿಯನ್ನು ಅತಿಶಯವಾಗಿ ಅಂದರೆ ಹಿಗ್ಗಿಸಿ ಹೇಳುವಂಥದ್ದೇ ಅತಿಶಯೋಕ್ತಿ. ಹೆಸರೇ ಹೇಳ್ತಾ ಇದೆ ಅತಿಶಯೋಕ್ತಿ. ಆ ಗಿಡಗಳು ಮುಗಿಲು ಮುದ್ದಿಡುತ್ತವೆ ಅಂತ ಬರುತ್ತೆ. ದಿಲ್ಲಿಯು ಗಗನಚುಂಬಿ ಸೌಧಗಳಿಂದ ಕೂಡಿದೆ ಅಂತ ಹೇಳೋದು ಅತಿಶಯವಾಗಿ ಹೇಳುವಂಥದ್ದು, ಅಂದರೆ ಒಂದು ವಿಚಾರವನ್ನು ಹಿಗ್ಗಿಸಿ ಹೇಳುವಂಥದ್ದು. ಅಂದರೆ ಗಿಡಗಳು ಆಕಾಶಕ್ಕೆ ಮುತ್ತಿಡ್ತಿದ್ದಾವೆ ಅಂತಂದರೆ ಅಷ್ಟು ಎತ್ತರ ಬೆಳೆದಿದ್ದಾವೆ ಅಂತೇಳಿ ಹಿಗ್ಗಿಸಿ ಹೇಳುವಂಥದ್ದು. ದಿಲ್ಲಿಯು ಗಗನಚುಂಬಿ ಸೌಧಗಳಿಂದ ಕೂಡಿದೆ ಅಂದರೆ ಅಷ್ಟು ಎತ್ತರವಾದ ಕಟ್ಟಡಗಳಿಂದ ಕೂಡಿದೆ ಅಂತ ಅತಿಶಯವಾಗಿ ಅಲ್ಲ ಮುತ್ತಿಡೋಕೆ ಸಾಧ್ಯನಾ? ಇಲ್ಲ. ಆ ರೀತಿ ಹೇಳುವಂಥದ್ದು ಅಷ್ಟೇ ಅತಿಶಯೋಕ್ತಿ ಅಲಂಕಾರ ಅಂತೇಳಿ ಕರೀತಾರೆ. ಕನ್ಫ್ಯೂಸ್ ಮಾಡ್ಕೊಬೇಡಿ, ಸುಮ್ಮನೆ ತಿಳ್ಕೊಂಡಿರಿ ಅಷ್ಟೇ. ವಿರೋಧಾಭಾಸ ಅಲಂಕಾರ ಅಂತಾರೆ. ವಿರೋಧವಿಲ್ಲದಿದ್ದರೂ ವಿರೋಧ ಇದ್ದಂತೆ ಭಾಸವಾಗೋದೇ ವಿರೋಧ ಅಲಂಕಾರ. ನೋಡಿ, ವ್ಯಾಜ್ಯಸ್ತುತಿ ಅಲಂಕಾರ. ಅವನೊಬ್ಬ ಹರಿಶ್ಚಂದ್ರನ ಅವತಾರವೇ ಸರಿ, ಅಂದರೆ ಸುಳ್ಳುಗಾರ ಎಂಬುದನ್ನು ವರ್ಣನೆ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ? ಬಿಡಪ್ಪ ನೀನು ಹರಿಶ್ಚಂದ್ರನ ತುಂಡು ಅಂತೀವಿ, ಹೌದಲ್ವಾ? ಇಲ್ಲಿ ಯಾವುದು? ವ್ಯಾಜ್ಯಸ್ತುತಿ ಅಲಂಕಾರ ಅಂತ ಕರಿತೀವಿ. ಉಲ್ಲೇಖ ಅಲಂಕಾರ ಅಂತೀವಿಲ್ಲ, ಬರ್ತವೆ ಬಟ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಆದರೂ ನಮ್ಮ ಗಮನದಲ್ಲಿ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ವಸ್ತುವನ್ನು ಒಬ್ಬರಿಗೆ ಒಂದೊಂದು ಬಗೆಯಾಗಿ ಕಂಡು ಬರುತ್ತಿದ್ದರೆ ಅದನ್ನು ಉಲ್ಲೇಖ ಅಲಂಕಾರ ಅಂತೇಳಿ ಕರೀತಾರೆ. ನೋಡಿ, ಒಂದು ವಸ್ತು ಒಬ್ಬೊಬ್ಬರಿಗೆ ಒಂದೊಂದು ಬಗೆಯಾಗಿ ಕಂಡು ಬರ್ತಾ ಇದ್ರೆ ಅದನ್ನು ಉಲ್ಲೇಖ ಅಲಂಕಾರ. ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಎಕ್ಸಾಮ್ಗಳಲ್ಲಿ ನಮ್ಮ ನಿರೀಕ್ಷೆಯನ್ನು ಮೀರಿ ಅದರಿಂದ ಆಚೆಗೆ ಹೋಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ ಸ್ನೇಹಿತರೆ. ಹಾಗಾಗಿ ನಾವು ಮೊನ್ನೆ ಪರೀಕ್ಷೆಗಳಲ್ಲೆಲ್ಲ ನೋಡಿದಾಗ, ಕಂಡಕ್ಟರ್ ಪರೀಕ್ಷೆಗಳಲ್ಲೆಲ್ಲ ನಾವು ವಿಭಕ್ತಿ ಪ್ರತ್ಯಯಗಳನ್ನ ನೋಡಿದ್ರೆ ಒಂದು ಹಂತಕ್ಕೆ ನಾವೆಲ್ಲ ವಿಭಕ್ತಿ ಪ್ರತ್ಯಯವನ್ನೆಲ್ಲ ನೋಡ್ಕೊಂಡಿರ್ತೀವಿ, ಬಟ್ ಅದನ್ನು ಮೀರಿ ಅದರಿಂದ ಆಚೆಗೂ ಕೂಡ ಹೋಗಿ ಏನು ಮಾಡ್ತಾರೆ, ತುಂಬ ಆಳವಾಗಿ ಪ್ರಶ್ನೆಯನ್ನು ಕೇಳಿಬಿಟ್ಟಿರ್ತಾರೆ. ಹಾಗಾಗಿ ಈ ಒಂದಿಷ್ಟು ಮೀನಿಂಗನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ತಿಳ್ಕೊಂಡಿರಿ ಅಂತ ಹೇಳ್ತಾ, ಉಲ್ಲೇಖ ಅಂತಂದರೆ ಒಂದೊಂದು ವಸ್ತು ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಣೋದೇ ಉಲ್ಲೇಖ ಅಲಂಕಾರ. ತುಂಬ ಡಿಟೇಲ್ ಬೇಡ, ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಎಲ್ಲ ಅಲಂಕಾರಗಳನ್ನು ಒಟ್ಟಿಗೆ ಒಂದೇ ಕಡೆ ಹಿಡಿಯುವಂಥ ಪ್ರಯತ್ನ ಮಾಡೋಣ. ವೃತ್ಯಾನುಪ್ರಾಸ ನಿಮಗೆ ಗೊತ್ತೇ ಇದೆ, ಒಂದು ಅಕ್ಷರ ಪುನಃ ಪುನಃ ಬರ್ತಾ ಇದ್ರೆ ಅದನ್ನು ವೃತ್ಯಾನುಪ್ರಾಸ ಅಂತೀವಿ. ಚೇಕಾನುಪ್ರಾಸ, ಎರಡೆರಡು ಅಕ್ಷರಗಳು ಪುನಃ ಪುನಃ ಬರ್ತಾ ಇದ್ರೆ ಅದನ್ನು ಚೇಕಾನುಪ್ರಾಸ ಅಂತೀವಿ. ಯಮಕ ಅಲಂಕಾರ, 3 ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳು ಪದಗಳು ರಿಪೀಟ್ ಆಗ್ತಾ ಇದ್ರೆ ಅದನ್ನು ಯಮಕ ಅಲಂಕಾರ ಅಂತೀವಿ. ಚಿತ್ರಕವಿತ್ವ ಅಂತಂದರೆ ಕವಿಯ ಕುಶಲತೆಯಿಂದ ನಂದೆನ್ನದೆ ಅಂತ ಏನೋ ಹೇಳಿದ್ವಲ್ಲ, ಹಾಗೆ ಚಿತ್ರಕವಿತ್ವ ಅಂತಕ್ಕಂಥದ್ದು ಈ ರೀತಿ ಬರ್ತಕ್ಕಂಥದ್ದು. ನೋಡಿ, ಒಂದು ಅಕ್ಷರ ವೃತ್ಯಾನು, ಚೇಕಾನುಪ್ರಾಸ 2 ಅಕ್ಷರ, ಯಮಕ 3, ಕವಿಯ ಕುಶಲತೆ, ಚಿತ್ರಕವಿತ್ವ ಅರ್ಥ ಆಯ್ತಲ್ಲ. ಇನ್ನು ಇವೆಷ್ಟು ಕೂಡ ಶಬ್ದಾಲಂಕಾರ ಆಗಿದ್ದಾವೆ. ಅರ್ಥಾಲಂಕಾರಕ್ಕೆ ಬರೋಣ ಬನ್ನಿ. ಉಪಮಾಲಂಕಾರ ಏನು ಹೇಳುತ್ತೆ? 2 ವಸ್ತುಗಳಲ್ಲಿ ಪರಸ್ಪರ ಹೋಲಿಕೆ, ಅದರಂತೆ ಇದಿದೆ ಅಂತ ಹೇಳಿ ಹೋಲಿಕೆ ಮಾಡ್ತೀವಿ. ರೂಪಕಾಲಂಕಾರ ಏನು ಮಾಡುತ್ತೆ? ಅಭೇದವನ್ನು ಕಲ್ಪಿಸುತ್ತೆ. ಉತ್ಪ್ರೇಕ್ಷ ಅಲಂಕಾರ ಏನಾಗಿರುತ್ತೆ? ಕಲ್ಪಿತವಾಗಿರುತ್ತೆ, ಕಮಲವೋ ಎಂಬಂತೆ ಅಂತ ಕಲ್ಪನೆ ಮಾಡ್ಕೊಳ್ತೀವಿ. ದೃಷ್ಟಾಂತ ಅಲಂಕಾರ ಬಿಂಬ ಪ್ರತಿಬಿಂಬ. ಅರ್ಥಾಂತರ ನ್ಯಾಸ ಅಲಂಕಾರ ಏನಾಗುತ್ತೆ? ಸಾಮಾನ್ಯ ಸಂಗತಿಯಿಂದ ವಿಶೇಷ ಸಂಗತಿಯನ್ನು, ವಿಶೇಷ ಸಂಗತಿಯಿಂದ ಸಾಮಾನ್ಯ ಸಂಗತಿಯನ್ನು ವರ್ಣನೆ ಮಾಡುವಂಥದ್ದಾಗಿರುತ್ತೆ, ಹೌದಲ್ವಾ? ಶ್ಲೇಷ ಅಲಂಕಾರ ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡ್ತಾ ಇದ್ರೆ ಅದು ಶ್ಲೇಷ ಅಲಂಕಾರ. ದೀಪಕ ಅಲಂಕಾರ ಇದನ್ನು ಹೇಳಿದ್ದೀನಿ, ಯಾಕೆಂದ್ರೆ ಇಲ್ಲಿ ಎಕ್ಸಾಮಲ್ಲಿ ಕೇಳಿದರೆ. ಪ್ರಸ್ತುತ ಅಪ್ರಸ್ತುತ ವಸ್ತುಗಳಲ್ಲಿ ಒಂದೇ ಧರ್ಮ ಇದೆ ಅಂತ ಹೇಳೋದು ಏನು ಹೇಳುತ್ತೆ? ದೀಪಕ ಅಲಂಕಾರ. ನೋಡಿ ಸ್ನೇಹಿತರೆ, ಇದನ್ನು ಒಂದು ಕಡೆ ಬರೆದಿಟ್ಕೊಂಬಿಡಿ. ನಿಮಗೆ ಇಷ್ಟನ್ನು ನೀವು ಅವಾಗವಾಗ ಮಂದಟ್ಟು ಮಾಡ್ತಾ ಇದ್ರೆ, ಅದನ್ನು ನೆನ್ಪು ಮಾಡ್ತಾ ಇದ್ರೆ, ಕೂತಾಗ, ನಿಂತಾಗ, ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ಮಲಗಿರುವಂಥ ಸಂದರ್ಭದಲ್ಲಿ ನಾವು ಇವನ್ನೆಲ್ಲ ಈ ಚಿತ್ರಣವನ್ನು ನೆನ್ಪು ಮಾಡಿದ್ದೆ ಆದರೆ, ರೀಕಾಲ್ ಮಾಡಿದ್ದೆ ಆದರೆ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಇದಿಷ್ಟನ್ನು ಕೂಡ ನೀವೇನು ಮಾಡಿ ಒಂದು ಕಡೆ ಬರೆದಿಟ್ಕೊಳ್ಳಿ. ಇದಿಷ್ಟು ಕಲ್ಪನೆ ನಿಮ್ಮಲ್ಲಿ ಇದ್ಬಿಡ್ತು ಅಂತಂದರೆ ನೀವು ಯಾವುದೇ ಎಕ್ಸಾಮಲ್ಲಿ ಅವ್ರು ಹೇಗೆ ಟ್ವಿಸ್ಟ್ ಮಾಡಿ ಪ್ರಶ್ನೆಯನ್ನು ಕೇಳಿದ್ರು ಕೂಡ ನಿಮಗೆ ಈಸಿಯಾಗಿ ಗುರುತಿಸ್ಬೋದು ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ.
ನಿಮ್ಗೇನಾದರೂ ವಿಡಿಯೋ ಲೆಂತಿ ಅನಿಸ್ತು ಅಂದರೆ ಪಾಸ್ ಮಾಡಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಈ ಇಂದಿನ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಷ್ಟೆಲ್ಲ ಪ್ರಯತ್ನ ನಿಮಗೆ ಎಕ್ಸಾಮ್ ಪರ್ಪಸ್ಸಲ್ಲಿ ಈಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಹಾಗಾಗಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಇದೊಂದು ಶಬ್ದಾಲಂಕಾರ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ರೂಪಕ, ಉಪಮೆ, ಅನುಪ್ರಾಸ, ದೀಪಕ. ನಾವು ಗೊತ್ತಾಗಿದೆ ನಮ್ಗೆ ಆಲ್ರೆಡಿ. ಅನುಪ್ರಾಸ ಅಂತಕ್ಕಂಥದ್ದು ಒಂದು ಶಬ್ದಾಲಂಕಾರ ಆಗಿದೆ. ರೂಪಕ, ಉಪಮೆ, ದೀಪಕ ಇವೆಲ್ಲ ಅರ್ಥಾಲಂಕಾರ ಆಗಿದ್ದಾವೆ. ಇದು ಶಬ್ದಾಲಂಕಾರ. ಮತ್ತು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರಲ್ಲಿ ಎ ಬಿ ಬಿ ಸಿ ಸಿ ಡಿ ಈ ಥರ ಆಪ್ಷನ್ ಕೊಟ್ಟಿದ್ರು. ನಾನು ಅದರಲ್ಲಿ ಆಪ್ಷನ್ ಟೈಪ್ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ಯಮಕ ಮತ್ತು ಅನುಪ್ರಾಸ ಇವೆರಡೂ ಕೂಡ ಏನಾಗಿದ್ದಾವೆ, ಶಬ್ದಾಲಂಕಾರ ಆಗಿದ್ದಾವೆ. ಉತ್ಪ್ರೇಕ್ಷೆ, ದೀಪಿಕಾ. ನೋಡಿ, ದೀಪಿಕಾ ಅನ್ನೋದು ಏನು ಅಂತ ನಮಗೆ ಕನ್ಫ್ಯೂಸ್ ಗೊತ್ತೇ ಆಗೋದಿಲ್ಲ. ಈ ಅಲಂಕಾರವನ್ನು ನಾವು ನೋಡೋದೇ ಇಲ್ಲ. ಹಾಗಾಗಿ ನಮಗೇನಾಗುತ್ತೆ, ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾಗಾಗಿ ಈ ಉತ್ಪ್ರೇಕ್ಷೆ ಮತ್ತು ದೀಪಿಕಾ ಅಂತಕ್ಕಂಥವು ಅರ್ಥಾಲಂಕಾರ ಆದರೆ, ಯಮಕ ಮತ್ತು ಅನುಪ್ರಾಸ ಅಂತಕ್ಕಂಥವು ಶಬ್ದಾಲಂಕಾರ ಆಗಿರ್ತವೆ. ನೆನ್ಪಿಟ್ಕೊಳ್ಳಿ. ಇವು ಅರ್ಥಾಲಂಕಾರಗಳು ಅಂತ ಪ್ರಶ್ನೆ ಬಂದಿದ್ದಾವೆ. ದೃಷ್ಟಾಂತ, ಯಮಕ. ಯಮಕ ಅನ್ನೋದು ಇಲ್ಲಿ ಏನಾಗುತ್ತೆ, ಅರ್ಥಾಲಂಕಾರ ಆಗೋದಿಲ್ಲ, ಶಬ್ದಾಲಂಕಾರ ಆಗುತ್ತೆ. ಕನ್ಫ್ಯೂಸ್ ಆಗೋದು ಬೇಡ. ಯಮಕ ಮತ್ತು ಅನುಪ್ರಾಸ ಇವೇನಾಗ್ತವೆ, ಶಬ್ದಾಲಂಕಾರ ಆಗ್ತವೆ. ನೋಡಿ, ರೂಪಕ, ದೀಪಕ. ಇದ್ಯಾವುದಪ್ಪ, ದೀಪಕ ಅನ್ನೋ ಅಲಂಕಾರ ಕೇಳಿಲ್ಲ ಅನ್ಕೊಂಡ್ಬಿಡ್ತೀವಿ ನಾವು. ಹಾಗಾಗಿ ಸ್ನೇಹಿತರೆ ನೋಡ್ಕೊಳ್ಳಿ, ರೂಪಕ ಮತ್ತು ದೀಪಕ, ಉತ್ಪ್ರೇಕ್ಷೆ ಮತ್ತು ಉಪಮ ಎರಡೂ ಕೂಡ. ಇದನ್ನು ಅಷ್ಟೇ ಎ ಬಿ ಆಪ್ಷನಲ್ಲಿ ಕೇಳಿದ್ರು. ಇಲ್ಲಿ ಎ ಬಿ ಆಪ್ಷನ್ ಹೇಳಿಲ್ಲ. ಇವೆರಡನ್ನೂ ಕೂಡ ನಾನು ಗುರ್ತಾಕಿದ್ದೀನಿ. ರೂಪಕ, ದೀಪಕನೂ ಕೂಡ ಅರ್ಥಾಲಂಕಾರಗಳು, ಉತ್ಪ್ರೇಕ್ಷೆ, ಉಪಮ ಕೂಡ ಅರ್ಥಾಲಂಕಾರಗಳು ಆಗಿರುತ್ತೆ ಸ್ನೇಹಿತರೆ. ಅಕ್ಷರಗಳ ಪುನರಾವರ್ತನೆಯೇ ಅನುಪ್ರಾಸ. ಖಂಡಪ್ರಾಸನ, ಅನ್ಯಪ್ರಾಸನ, ಆಂತರಿಕ ಪ್ರಾಸನ ಅಂತ ಹೇಳಿದ್ದಾರೆ. ಇಲ್ಲಿ ಖಂಡಪ್ರಾಸ ಅಂದರೆ ಏನು ಅಂತ ಆಲ್ರೆಡಿ ಪ್ರಾಸದಲ್ಲಿ ಹೇಳಿದ್ದೀವಿ. ಆದಿಪ್ರಾಸಕ್ಕೆ ನಾವು ಖಂಡಪ್ರಾಸ ಅಂತ ಹೇಳಿ ಕರಿತೀವಿ. ಆಂತರಿಕ ಅಂದರೆ ಅದು ಒಳಪ್ರಾಸ, ಅಂದರೆ ಮಧ್ಯಪ್ರಾಸ ಬರುತ್ತೆ. ಇಲ್ಲಿ ಅಕ್ಷರಗಳ ಪುನರಾವರ್ತನೆಯೇ ಅನುಪ್ರಾಸ. ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದ್ರೆ ಅದನ್ನೇನಂತೀವಿ, ಅಕ್ಷರಗಳ ಆವೃತ್ತಿಯೇ ಅನುಪ್ರಾಸ ಅಂತೇಳಿ ಹೇಳಿದ್ದೀನಿ. ಪ್ರಾಸದಲ್ಲೂ ಈ ಪ್ರಶ್ನೆ ಬಂದಿದೆ, ನೋಡ್ಕೊಳ್ಳಿ. ಅನುಪ್ರಾಸವೆಂಬುದು ಶಬ್ದಾಲಂಕಾರ. ಅನುಪ್ರಾಸ ಅನ್ನೋದು ಏನು ಅಂತ ಪ್ರಶ್ನೆ ಕೇಳಿದ್ದಾನೆ. ಅದು ಅರ್ಥಾಲಂಕಾರನ, ಉಭಯಾಲಂಕಾರನ, ಅಲಂಕಾರವಲ್ಲ ಅಂತ ಕೇಳಿದ್ದಾರೆ. ಅನುಪ್ರಾಸ ಅನ್ನೋದು ಒಂದು ಶಬ್ದಾಲಂಕಾರ. ಗೊತ್ತಿದೆ ನಿಮಗೆ, ಶಬ್ದಾಲಂಕಾರ, ಅರ್ಥಾಲಂಕಾರ. ಎಸ್, ಮುಂದೆ ಹೋಗೋಣ ಬನ್ನಿ. ಈ ಇಂದಿನ ಪರೀಕ್ಷೆಗಳಲ್ಲಿ ಕೇಳಲಾದಂಥ ಪ್ರಶ್ನೆಗಳು. ಎಳೆ ಗಿಳಿಗಳ ಬಳಗಂ ಗಳಗಳ ನೀನ್ ತಂದೆಳೆಸಿ ಸುಳಿದೊಳವು ಗುತಂ ಅಂತ ಹೇಳಿ ಬರ್ತಕ್ಕಂಥದ್ದು. ಇದು ಯಾವ ಅಲಂಕಾರ ಅಂತ ಹೇಳಿ ಕರೆದಿದ್ದಾರೆ ಸ್ನೇಹಿತರೆ. ಆಲ್ರೆಡಿ ನೀವು ಗೆಸ್ ಮಾಡ್ಬೋದು. ಅದು ಅನುಪ್ರಾಸ ಅಲಂಕಾರ ಆಗಿರುತ್ತೆ. ಅಂದರೆ ಅಕ್ಷರಗಳು ಪದೇ ಪದೇ ರಿಪೀಟ್ ಆಗ್ತಾ ಇರುತ್ತೆ. ಅಂದರೆ ಇದು ಅದರೊಳಗಡೆ ಯಾವುದು ಅಂದರೆ ವೃತ್ಯಾನುಪ್ರಾಸ ಆಗಿರುತ್ತೆ. ಅಂದರೆ ಒಂದೇ ಅಕ್ಷರಗಳು ಪದೇ ಪದೇ ರಿಪೀಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್, ಅಮ್ಮಳ್ಗಳ್ ನಯ ವಿಕ್ರಮ್ ಗುಣ ದಮ್ಗಳ್ ನಗೃಪ ಶಾಸ್ತ್ರಂ ಶಸ್ತ್ರಂ ಪರಿಣಿತ ವರಂ ಅಂತ ಹೇಳಿ ಬರುತ್ತೆ. ಇಲ್ಲಿರುವ ಶಬ್ದಾಲಂಕಾರ ಯಾವುದು ಅಂತಲೇ ಕೇಳ್ಬಿಟ್ಟಿದ್ದಾರೆ. ಅವರೇ ಶಬ್ದಾಲಂಕಾರ ಅಂತ ಹೇಳ್ಬಿಟ್ಟಿದ್ದಾರೆ. ನಾವು ಈ ಶಬ್ದಾಲಂಕಾರದಲ್ಲಿ ಸಬ್ ಯಾವುದು ಅಂತ ಗುರುತಿಸ್ಬೇಕಾಗತ್ತೆ. ಇದು ಯಮಕ ಅಲಂಕಾರ. ಯಾಕೆ ಯಮಕ ಅಂತಂದರೆ ಮೂರು ಅಕ್ಷರಗಳು ರಿಪೀಟ್ ಆಗಬೇಕು ಅಂತ ಹೇಳಿದ್ದೀವಿ. ಹಾಗಾಗಿ ಇಲ್ಲಿ ಒಂದೇ ಅಕ್ಷರ ರಿಪೀಟ್ ಆಗಿದ್ರೆ ಅದು ವೃತ್ಯಾನುಪ್ರಾಸ, ಎರಡೆರಡು ಅಕ್ಷರ ಆಗಿದ್ರೆ ಚೇಕಾನುಪ್ರಾಸ. ಚಿತ್ರಕವಿತ್ವ ಅಂದರೆ 2-3 ಅಕ್ಷರಗಳನ್ನ ಇಟ್ಕೊಂಡು ಅಷ್ಟೇ ರಚನೆ ಮಾಡಿರಬೇಕಾಗಿತ್ತು. ಇಲ್ಲಿ ಅಮ್ಮಳ್ಗಳ್ ನೋಡಿ, ಇದು ರಿಪೀಟ್ ಆಗಿದೆ. ಹಾಗಾಗಿ ಇದನ್ನೇನಂತೀವಿ, ಯಮಕಾಲಂಕಾರ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಎಳೆವಾಸೆ ತೊಡರ್ದುಸೆ ಮಿಸ್ಸು ಪೆಳೆವಾಸೆ ಎಂದೆಸೆಯಂ ನಿಂದಳಂ ಕೈ. ಈ ಪದ್ಯದಲ್ಲಿರುವ ಅಲಂಕಾರ ಯಾವುದು ಅಂದರೆ ಇದು ಕೂಡ ಯಮಕಾಲಂಕಾರನೇ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, 3 ಅಕ್ಷರಗಳು ರಿಪೀಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ನೋಡಿ, ಆಲ್ರೆಡಿ ಇದು ಹೇಳಿದ್ವಿ, ಈ ಪ್ರಶ್ನೆ ಕೇಳಿದ್ದಾರೆ ಅಂತ. ನಂದನ ನಂದನ ನಿನ್ನೊಂದಂದನ ಮೈ ಮುಂದೆ ನಿಂದುನ್ ದೆನ್ನದೆ ಮುದದಿ. ಇದು ಯಾವ ಅಲಂಕಾರ ಅಂದರೆ ಹೇಳ್ಬೋದು ಆಲ್ರೆಡಿ ಈಸಿಯಾಗಿ, ಚಿತ್ರಕವಿತ್ವ ಅಂತೇಳಿ. ಚಿತ್ರಕವಿತ್ವ ಅಲಂಕಾರ ಆಗಿರುತ್ತೆ. ಯಾಕೆಂದರೆ ಈ ರೀತಿ ಪ್ರಶ್ನೆಗಳನ್ನ ನೋಡ್ತಾ ಹೋದರೆ ನಮಗೇನಾಗುತ್ತೆ, ಈಸಿಯಾಗಿ ಈ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ಅಂತೇಳಿ ನಾವು ವಿಚಾರವನ್ನು ಹೆಚ್ಚು ತಿಳ್ಕೊಳ್ತಾ ಹೋಗ್ತೀವಿ. ಹಾಗಾಗಿ 1-2 ಸಲ ವಿಡಿಯೋವನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಉಪಮಾಲಂಕಾರದ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇಂದಿನ ಪರೀಕ್ಷೆಗಳಲ್ಲಿ ಅಂತ ಹೇಳೋದ್ರ ಜೊತೆಗೆ ಅರ್ಥಾಲಂಕಾರದ ಮೇಲೂ ಕೂಡ ಪ್ರಶ್ನೆನ ಕೇಳಿರ್ತಾರೆ. ಇವು ಅರ್ಥಾಲಂಕಾರಗಳು ರೂಪಕ, ದೀಪಕ, ಉತ್ಪ್ರೇಕ್ಷೆ, ಉಪಮಾ ಆಲ್ರೆಡಿ ಹೇಳಿದ್ದೀವಿ. ಅರ್ಥಾಲಂಕಾರದಲ್ಲಿರುವ ವಿಧಗಳು 6 ಅಂತ ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕು. ಈ ದೀಪಕ ಅವೆಲ್ಲ ಸಬ್ ಹೇಳಿದ್ನಲ್ಲ, ಅತಿಶಯೋಕ್ತಿ, ಸ್ವಭಾವೋಕ್ತಿ ಅವೆಲ್ಲ ಸಬ್ ಬರ್ತವೆ. ಅದರ ಜೊತೆಗೆ ಅರ್ಥಾಲಂಕಾರದಲ್ಲಿ ಮುಖ್ಯವಾಗಿರುವಂಥದ್ದೇ 6 ಅಲಂಕಾರಗಳು. ದಿಢವಾಗಿ ಮುಖವಿದು ಭೂಮಿಗೆ ಬಿದ್ದ ಚಂದ್ರಬಿಂಬ. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂದರೆ ರೂಪಕ ಅಲಂಕಾರ ಅಂತ ಬರ್ತದೆ. ಕಲ್ಲಿನಂತಹ ಮನುಷ್ಯ ಎಂಬಲ್ಲಿ ಕಲ್ಲು ಎಂಬುದು ಏನು ಅಂತ ಹೇಳಿ ಕೇಳಿದ್ದಾರೆ. ಇದು ಉಪಮಾನನ, ಉಪಮೇಯನ, ಉಪಮವಾಚಕನ, ರೂಪಕನ ಅಂತ ಹೇಳಿದ್ದಾರೆ. ಕಲ್ಲಿನಂತಹ ಮನುಷ್ಯ, ಇದು ಮನುಷ್ಯನನ್ನು ವರ್ಣನೆ ಮಾಡಿದ್ದೀವಿ. ಯಾವುದಕ್ಕೆ ಹೋಲಿಸಿದ್ದೀವಿ, ಕಲ್ಲಿಗೆ ಕಲ್ಪನೆ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಮಾನ ದೊಡ್ಡದು ಅಂತ ಹೇಳಿದ್ದೀನಿ. ಉಪಮಾನ ಯಾವುದಕ್ಕೆ ಹೋಲಿಸಿದ್ದಾರೆ ಅಂತೇಳಿ, ಮನುಷ್ಯನನ್ನು ಕಲ್ಲಿಗೆ ಹೋಲಿಸಿದ್ದಾರೆ. ಹಾಗಾಗಿ ಉಪಮಾನ ಆಗುತ್ತೆ.
ಸೀತೆಯ ಮುಖ ಕಮಲದಂತೆ ಅರಳಿತು. ಇಲ್ಲಿ ಕಮಲ ಎಂಬುದು ಏನು ಅಂತ ಹೇಳಿ ಕೇಳಿದ್ದಾರೆ ನೋಡಿ. ಸೀತೆಯ ಮುಖ ಕಮಲದಂತೆ ಅರಳಿತು ಅಂದರೆ ಉಪಮಾಲಂಕಾರ ಅಂತ ಈಸಿಯಾಗಿ ಹೇಳ್ಬಿಡ್ತೀವಿ. ಆದರೆ ಇಲ್ಲಿ ಕಮಲ ಅನ್ನೋದೇನು? ಉಪಮಾನನ ಉಪಮೇಯನ? ಉಪಮಾನ. ಸೀತೆಯ ಮುಖವನ್ನು ಕಮಲಕ್ಕೆ ಹೋಲಿಸಿದ್ದೀವಿ, ಹಾಗಾಗಿ ಇದು ಉಪಮಾನ ಆಗುತ್ತೆ. ನೆಕ್ಸ್ಟು, ಉಪಮಾಲಂಕಾರದಲ್ಲಿ ವರ್ಣಿತವಾಗುವ ವಸ್ತು ಯಾವುದನ್ನ ವರ್ಣನೆ ಮಾಡ್ತೀವಿ ಅಂದರೆ ಉಪಮೇಯವನ್ನು ವರ್ಣನೆ ಮಾಡ್ತೀವಿ. ಯಾವುದು ವರ್ಣನೆ ಮಾಡುತ್ತೆ? ಉಪಮಾನ ವರ್ಣನೆ ಮಾಡುತ್ತೆ. ಹಾಗಾಗಿ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, ಉಪಮಾಲೋಲ ಎನ್ನಿಸಿದ ಕವಿ ಯಾರು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಲಕ್ಷ್ಮೀಶ. ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ ನಾನು, ಮತ್ತೆ ನಿಮಗೆ ಕನ್ಫ್ಯೂಸ್ ಎಲ್ಲ ಆಗೋದು ಬೇಡ ಅಂತೇಳಿ. ಉಪಮಾಲೋಲ ಅಂತ ಹೇಳಿ ಕರೆಸ್ಕೊಂಡಂಥ ಕವಿ ಯಾರು ಅಂದರೆ ಲಕ್ಷ್ಮೀಶ. ಇದಿಷ್ಟು ಕೂಡ ಉಪಮಾಲಂಕಾರದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಆಗಿದ್ದಾವೆ. ಇನ್ನು ನೆಕ್ಸ್ಟು ರೂಪಕ ಅಲಂಕಾರ, ಇನ್ನು ಮುಂದೆ ಇದ್ದಾವೆ ನೋಡಿ. ಹೆಚ್ಚು ಪ್ರಶ್ನೆಗಳನ್ನು ಉಪಮಾಲಂಕಾರದಲ್ಲೇ ಕೇಳಿದ್ದಾರೆ ಅಂತ ಹೇಳಿದ್ವಿ. ಹಾಗಾಗಿ ಉಪಮಾಲಂಕಾರದಲ್ಲಿ ಹೋಲಿಕೆಗಾಗಿ ತರುವ ವಸ್ತು ಯಾವುದು ಅಂತ ಹೇಳಿದರೆ ಉಪಮಾನ. ಇದನ್ನು ನಾವೇನು ಮಾಡ್ತೀವಿ? ಹೋಲಿಸ್ತೀವಿ. ಯಾವುದಕ್ಕೆ? ಉಪಮೇಯಕ್ಕೆ. ಹಾಗಾಗಿ ಹೋಲಿಕೆಗಾಗಿ ತರುವ ವಸ್ತು ಅಂತ ಹೇಳಿ ಕೂಡ ಕನ್ಫ್ಯೂಸ್ ಮಾಡೋ ಸಾಧ್ಯತೆ ಇರ್ತವೆ. ಹಾಗಾಗಿ ಉಪಮಾನವನ್ನು ಹೋಲಿಕೆಗೆ ತರ್ತೀವಿ. ನೆಕ್ಸ್ಟು, ಉಪಮಾಲಂಕಾರದಲ್ಲಿ ಹೋಲಿಸಲ್ಪಡುವ ವಸ್ತು ಯಾವುದು ಅಂದರೆ ಉಪಮೇಯ. ಹೋಲಿಕೆಗೆ ತರುವಂಥ ವಸ್ತು ಉಪಮಾನ, ಹೋಲಿಸಲ್ಪಡೋದು ಉಪಮೇಯ. ವರ್ಣ್ಯ ಅವರ್ಣ್ಯ ನೆನ್ಪಿಟ್ಕೊಳ್ಳಿ. ಹುಡುಗನ ಮುಖ ಇಂಗು ತಿಂದ ಮಂಗನಂತಾಯಿತು. ಹುಡುಗನ ಮುಖ ಇಂಗು ತಿಂದ ಮಂಗನಂತಾಯಿತು. ಅಂತಾಯಿತು ಈ ವಾಕ್ಯದಲ್ಲಿರುವ ಅಲಂಕಾರ ಹೋಲಿಸ್ಬಿಟ್ಟಿದ್ದೀವಿ, ಉಪಮೇಯ. ಅರ್ಥ ಆಯ್ತಲ್ಲ? ಸಾರಿ, ಇಲ್ಲಿ ವಾಕ್ಯದಲ್ಲಿರುವ ಅಲಂಕಾರ ಉಪಮಾಲಂಕಾರ. ಓಕೆ, ಇಲ್ಲಿ ರೂಪಕ ಅಲಂಕಾರನೂ ಬರೋದಿಲ್ಲ, ಉತ್ಪ್ರೇಕ್ಷಣೂ ಬರೋದಿಲ್ಲ, ಸಂದೇಹ ಇಲ್ಲ. ಹುಡುಗನ ಮುಖ ಇಂಗು ತಿಂದ ಮಂಗನಂತಾಯಿತು, ಅಂತಾಯಿತು ಅಂತ ಹೇಳ್ಬಿಟ್ಟಿದ್ದೀವಿ. ಹಾಗಾಗಿ ಇದು ಉಪಮಾ ಅಲಂಕಾರ ಆಗುತ್ತೆ. ಎರಡು ವಸ್ತುಗಳಲ್ಲಿ ಪರಸ್ಪರ ಸಾದೃಶ್ಯ ಇರೋದು ಉಪಮಾಲಂಕಾರ. ಅಂದರೆ ಒಂದಕ್ಕೊಂದು ಹೋಲಿಕೆ ಮಾಡ್ತೀವಿ. ಈ ಹೋಲಿಕೆ ಇದ್ರೆ ಅದು ಉಪಮಾಲಂಕಾರ ಆಗುತ್ತೆ. ನೋಡಿ, ಬಿರುಗಾಳಿ ಪೊಡೆಯಲೈ ಕಂಪಿಸಿ ಫಲಿತ ಕದಳಿ ಮುರಿದಿಲೆ ಕೊರಗುವಂತೆ. ಇಲ್ಲಿರೋ ಅಲಂಕಾರ ಯಾವುದು? ಅಂತೆ ಇರೋದರಿಂದ ಈಸಿಯಾಗಿ ನೀವು ಗುರುತಿಸ್ಬಿಡ್ಬೋದು. ಆ ಬಿರುಗಾಳಿ ಸಂಬಂಧಪಟ್ಟಿರ್ತಕ್ಕಂಥ ಫಲಿತ ಕದಳಿ ಅಂದರೆ ಬಾಳೆ ಗಿಡಗಳು ಮುದುರಿ ಬೀಳ್ತವೆ ಅಂತ ಹೇಳಿ ಇದು ಉಪಮಾಲಂಕಾರ ಆಗಿರುತ್ತೆ. ಉಪಮಾಲಂಕಾರವನ್ನು ಕನ್ನಡದಲ್ಲಿ ವಿಶೇಷವಾಗಿ ಬಳಸಿದ ಕವಿ ಯಾರು ಅಂತ ಹೇಳಿ ಕರೆದಿದ್ದಾರೆ? ಲಕ್ಷ್ಮೀಶ. ಉಪಮಾಲಂಕಾರವನ್ನು ಆಲ್ರೆಡಿ ಹೇಳಿದ್ವಿ. ಉಪಮಾಲೋಲ ಅಂತ ಯಾರನ್ನ ಕರಿತೀವಿ ಅಂತ ಹೇಳಿದ್ವಿ? ಲಕ್ಷ್ಮೀಶನನ್ನು ಕರೆದ್ವಿ. ಹಾಗಾಗಿ ಇಲ್ಲಿ ಲಕ್ಷ್ಮೀಶನನ್ನು ಉಪಮಾಲೋಲ ಅಥವಾ ಉಪಮಾಲಂಕಾರವನ್ನು ಕನ್ನಡದಲ್ಲಿ ವಿಶೇಷವಾಗಿ ಬಳಸಿದ ಕವಿ ಲಕ್ಷ್ಮೀಶ ಅಂತೇಳಿ. ಓಕೆ, ನೆಕ್ಸ್ಟು ರೂಪಕಾಲಂಕಾರದ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಬನ್ನಿ. ರೂಪಕಾಲಂಕಾರಕ್ಕೆ ಒಂದು ಉದಾಹರಣೆ ಅಂತ ಕೇಳಿದ್ದಾರೆ. ಪದ್ಮಪತ್ರದ ಜಲ ಬಿಂದುವಿನಂತೆ, ಅಂತೆ ಅಂತ ಬಂದ್ಬಿಡ್ತಾರೆ, ಅದು ಉಪಮಾಲಂಕಾರ ಆಗ್ಬಿಡುತ್ತೆ. ಪಂಕಜ ದಂತಿರೆ, ದಂತಿರೆ ಅಂದ್ರೂ ಕೂಡ ಅದೇನಾಗುತ್ತೆ? ಅಂತಿರೆ ಆಗೋಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ಚಂದ್ರಮುಖಿ ಅಂತಕ್ಕಂಥದ್ದು ರೂಪಕಾಲಂಕಾರಕ್ಕೆ ಈಸಿಯಾಗಿ ನಾವು ಗುರುತಿಸ್ಬೋದು. ರಾಮಲಕ್ಷ್ಮಣ ಅನ್ನೋದೇನು ಬರೋದಿಲ್ಲ ಇಲ್ಲಿ. ಗಾಳಿಗೋಪುರ ಇದೊಂದು ರೂಪಕಾಲಂಕಾರ ಆಗಿರುತ್ತೆ. ಅನಿಮಿಷ ಚಾಪಾಕ್ಷಣಿಕ ಸಿರಿ ಅಂತಕ್ಕಂಥದ್ದು ಯಾವ ಅಲಂಕಾರ ಅಂದರೆ ಅದು ರೂಪಕ ಅಲಂಕಾರ ಅನ್ನೋದು ಆಗಿರುತ್ತೆ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಯಾರನ್ನ ಕರಿತೀವಿ ಅಂದರೆ ಕುಮಾರವ್ಯಾಸನನ್ನ ಕರಿತೀವಿ. ಇದನ್ನೊಂದನ್ನು ನೆನಪಿಟ್ಕೊಳ್ಳಿ. ಇವು ರೂಪಕ ಅಲಂಕಾರಗಳು ಅಂತ ಹೇಳಿ ಕರೆದಿದ್ದಾರೆ. ಇಲ್ಲಿ ಮುಖಚಂದ್ರ ಮುಗುಳ್ನಗೆ ಅಂತಕ್ಕಂಥವು ಏನಾಗಿದ್ದಾವೆ? ಇಲ್ಲಿ ರೂಪಕ ಅಲಂಕಾರ ಆಗಿರುತ್ತವೆ. ನೆನ್ಪಿಟ್ಕೊಳ್ಳಿ, ಓದ್ಕೊಳ್ಳಿ, ನಿಧಾನಕ್ಕೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಜನ ಪದ ಕಿತ್ಯಂಗ ನೆಗೆ ತುಡಿಸಿದನು ಭೂಷಣವ. ಇಲ್ಲಿರುವ ಅಲಂಕಾರ ಯಾವುದು ಅಂದರೆ ರೂಪಕ ಅಲಂಕಾರ. ನೋಡಿ ಸ್ನೇಹಿತರೆ, ಇದನ್ನು ಇತ್ತೀಚೆಗೆ ಕೇಳಿದ್ದಾರೆ. ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ. ಇಲ್ಲಿ ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ. ಇಲ್ಲಿ ಎರಡಕ್ಕೂ ಕೂಡ ಏನಾಗಿದ್ದಾರೆ? ಅಭೇದವನ್ನು ಕಲ್ಪಿಸಿದ್ದಾರೆ. ಅದರಂತೆ ಇದು, ಇದರಂತೆ ಅದು ಅಂತ ಹೇಳಿ ಇಲ್ಲಿ ನೋಡಿ. ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ ಇದ್ದಂತೆ ಅಂತ ಆಗ್ಬಿಟ್ಟಿದ್ರೆ ಅದು ಉಪಮಾಲಂಕಾರ ಆಗಿರೋದು. ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣವೋ ಎಂಬಂತೆ ಅಂತ ಹೇಳಿಬಿಟ್ಟಿದ್ರೆ ಅದು ಉತ್ಪ್ರೇಕ್ಷ ಅಲಂಕಾರ ಆಗಿರೋದು. ಇಲ್ಲಿ ಬಿಂಬ ಪ್ರತಿಬಿಂಬ ಏನು ಕಂಡು ಬರೋದಿಲ್ಲ. ಹಾಗಾಗಿ ಇದನ್ನು ನಾವು ಈಸಿಯಾಗಿ ಗುರುತಿಸ್ಬೋದು ರೂಪಕ ಅಂತ ಹೇಳಿ. ಅರ್ಥ ಆಯಿತು ಅಂತ ಹೇಳ್ತಾ ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಉತ್ಪ್ರೇಕ್ಷ ಅಲಂಕಾರದ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತೇಳಿ. ಸೀತೆಯ ಮುಖ ನೋಡಿ ಬಂತು. ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು. ಇಲ್ಲಿರುವ ಅಲಂಕಾರ ಯಾವುದು ಅಂದರೆ ಉತ್ಪ್ರೇಕ್ಷ ಅಲಂಕಾರ, ಅಂದರೆ ಕಲ್ಪಿತ ಆಗಿದೆ. ಇಲ್ಲಿ ಕಮಲದಂತೆ ಇಲ್ಲ, ಕಮಲವೋ ಎಂಬಂತೆ ಆಗಿರೋದ್ರಿಂದ ಉತ್ಪ್ರೇಕ್ಷ ಅಲಂಕಾರ ಆಗಿದೆ. ಎ ಮತ್ತು ಓ ಉತ್ಪ್ರೇಕ್ಷ ಅಲಂಕಾರ ವಾಚಕ ಶಬ್ದಗಳು ಅಂತ ಹೇಳಿದ್ದೆ, ನೆನ್ಪಿಟ್ಕೊಳ್ಳಿ. ಆಕಾಶವೇ ನೆಲಕ್ಕೆ ಬಿದ್ದಿತೋ ಎಂಬಂತೆ, ಬಿದ್ದಿತೋ ಅಲ್ಲಿ ಕಲ್ಪನೆ ಮಾಡ್ಕೊಂಡಿದ್ದೀವಿ ಎಂಬಂತೆ ಇಲ್ಲಿರುವ ಅಲಂಕಾರ ಯಾವುದು ಅಂದರೆ ಉತ್ಪ್ರೇಕ್ಷ ಅಲಂಕಾರ. ಕಟ್ಟಡವು ಆಕಾಶ ಮುಟ್ಟಿದೆ. ಇಲ್ಲಿರುವ ಅಲಂಕಾರ ಯಾವುದು ಅಂದರೆ ಉತ್ಪ್ರೇಕ್ಷ ಅಲಂಕಾರ. ಮತ್ತಿನ್ನೊಂದು ಹೇಳಿದ್ದೀವಿ, ಬಟ್ ಅಲ್ಲಿ ಬರೋದಿಲ್ಲ, ಆಪ್ಷನ್ ಕೂಡ ಇಲ್ಲಿ ಕೇಳಿರೋದಿಲ್ಲ. ಹಾಗಾಗಿ ಅದನ್ನು ನಾವು ನೆನ್ಪಿಟ್ಕೊಂಡು ಗುರುತಿಸ್ಬೇಕಾಗತ್ತೆ. ಆಕಾಶ ಮುಟ್ಟಿದೆ ಅಂತ ಹೇಳೋದಾದ್ರೆ ಅದು ಉತ್ಪ್ರೇಕ್ಷ ಅಲಂಕಾರ. ಕಂಡ ನುತ್ಪಲದಳ ಶ್ಯಾಮ ಕೋಮಲ ಥರ ಶರೀರ ನಮ್ಮಲ್ಲಿರುವ ಅಲಂಕಾರ ಯಾವುದು ಅಂದರೆ ಉತ್ಪ್ರೇಕ್ಷೆ ಅಲಂಕಾರ ಆಗಿರುತ್ತೆ.
ಉಪಮಾನವಾಗಬಹುದಾದ ವಿಷಯವು ಕಲ್ಪಿತವಾಗಿದ್ದರೆ, ನೋಡಿ ಬಂತು ಪ್ರಶ್ನೆ, ಕಲ್ಪಿತವಾಗಿದ್ದರೆ ಅದು ಯಾವುದು? ಉತ್ಪ್ರೇಕ್ಷ ಅಲಂಕಾರ ಅಂತೇಳಿ. ನೆಕ್ಸ್ಟು ತಳಿರ್ ಕೊಯ್ವ ಎಳೆಯಳ ಚೆಂದುಟ ದಳಿರಂ ತಳಿರ್ಗೆಂತು ಕರ್ದುಕಿ ದುದುದಂ ಪಿಕಂ ಎಂಬಲ್ಲಿರುವ ಅಲಂಕಾರ ಯಾವುದು ಅಂತ ಹೇಳಿದರೆ ಉತ್ಪ್ರೇಕ್ಷ ಅಲಂಕಾರ. ಇವನ್ನೆಲ್ಲ ಸ್ವಲ್ಪ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಹಳಗನ್ನಡದಲ್ಲಿ ಇರೋದ್ರಿಂದ. ಹಾಗಾಗಿ ಸ್ನೇಹಿತರೆ ಇಷ್ಟನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ದೃಷ್ಟಾಂತ ಅಲಂಕಾರದ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂದರೆ ಆಲ್ರೆಡಿ ಗೊತ್ತು. ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಬಂದರೆ ಅದು ದೃಷ್ಟಾಂತ ಅಲಂಕಾರ. ಬಿಂಬ ಪ್ರತಿಬಿಂಬ ಭಾವವಿದ್ದರೆ ಬಂತು ಡೆಫಿನೇಷನ್, ಬಿಂಬ ಪ್ರತಿಬಿಂಬ ಭಾವವಿದ್ದರೆ ಅದು ದೃಷ್ಟಾಂತ ಅಲಂಕಾರ. ಇದಿಷ್ಟೇ ಪ್ರಶ್ನೆಗಳು ನಮಗೆ ಸಿಕ್ಕಿದ್ದು ದೃಷ್ಟಾಂತ ಅಲಂಕಾರದಲ್ಲಿ. ನೆಕ್ಸ್ಟು ಇತ್ತೀಚೆಗೆ ಒಂದು ಎಕ್ಸಾಮು ಕೂಡ, ಕಂಡಕ್ಟರ್ ಎಕ್ಸಾಮಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಿದರು. ಏನು? ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋ ಪ್ರಶ್ನೆ ಮಿಸ್ ಆಗಿದೆ ಇಲ್ಲಿ. ಅದು ಕೂಡ ದೃಷ್ಟಾಂತ ಅಲಂಕಾರ ಬರುತ್ತೆ. ಆಲ್ರೆಡಿ ಎಕ್ಸಾಮಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಶ್ಲೇಷೆ ಎಂಬುದು ಡ್ಯಾಶ್ಗಳಲ್ಲಿ ಒಂದು ಅಂದರೆ ಅರ್ಥಾಲಂಕಾರದಲ್ಲಿ ಒಂದಾಗಿದೆ. ಶ್ಲೇಷಾಲಂಕಾರ ಅರ್ಥಾಲಂಕಾರದಲ್ಲಿ ಒಂದು ವಿಧ ಆಗಿರುತ್ತೆ. ಭರತನ ನಾಟ್ಯಶಾಸ್ತ್ರದಲ್ಲಿ ಉಕ್ತವಾದ ಅಲಂಕಾರಗಳ ಸಂಖ್ಯೆ ಅಂತಕ್ಕಂಥದ್ದು ಬರುತ್ತೆ ಸ್ನೇಹಿತರೆ. ಇವು ಇಲ್ಲಿಂದ ಹೊರಗಡೆಯಿಂದ ಬಂದಿರತಕ್ಕಂಥ ಪ್ರಶ್ನೆಗಳು. 4 ಭರತನ ನಾಟ್ಯಶಾಸ್ತ್ರದಲ್ಲಿ ಉಕ್ತವಾಗಿರುವ ಅಲಂಕಾರಗಳ ಸಂಖ್ಯೆ 4. ಆಲ್ರೆಡಿ ಇದನ್ನು ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲೇ. ಕನ್ನಡದ ಮೊದಲ ಅಲಂಕಾರ ಗ್ರಂಥ ಅಥವಾ ಕನ್ನಡದ ಅಲಂಕಾರ ಗ್ರಂಥಗಳಲ್ಲಿ ಪ್ರಾಚೀನವಾದದ್ದು ಯಾವುದು ಅಂತೇಳಿ ಕೇಳಿದರೆ ಕವಿರಾಜ ಮಾರ್ಗ ಕನ್ನಡದ ಪ್ರಾಚೀನ ಅಲಂಕಾರ ಗ್ರಂಥ. ಅದು ಲಕ್ಷಣ ಗ್ರಂಥ ಕೂಡ ಅಲಂಕಾರ ಗ್ರಂಥ ಕೂಡ ಆಗಿರುತ್ತೆ. ಅದನ್ನೊಂದನ್ನು ನೆನ್ಪಿಟ್ಕೊಳ್ಳಿ. ಭರತ ಮುನಿಯು ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳಿರುವ ಅಲಂಕಾರ ಪ್ರಕಾರಗಳನ್ನು ಗುರುತಿಸಿ ಅಂತಂದರೆ ಆರ್ಡರ್ ಆಗಿ ಗುರುತಿಸಬೇಕಾಗುತ್ತೆ. ಭರತ ಮುನಿ ಹೇಳಿರ್ತಕ್ಕಂಥದ್ದು ಉಪಮೆ, ರೂಪಕ, ದೀಪಕ, ಯಮಕ ಅಂತ ಬರುತ್ತೆ. ಇದನ್ನೊಂದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆರ್ಡರ್ ಆಗಿ ಗುರುತಿಸೋದಕ್ಕೆ ಹೇಳಿದ್ದಾರೆ. ಉಪಮೆ, ರೂಪಕ, ದೀಪಕ, ಯಮಕ ಭರತ ಮುನಿ ಹೇಳಿರುವಂಥದ್ದು. ಸ್ನೇಹಿತರೆ ಇದರ ಜೊತೆಗೆ ನಾನು ಮತ್ತೊಂದು ವಿಡಿಯೋವನ್ನು ಕೂಡ ಮಾಡಿದ್ದೀನಿ. ಏನಂದರೆ ಅಲಂಕಾರಿಕ ಲಾಕ್ಷಣಿಕರು ಅಂತ ಹೇಳಿ. ಅದರ ಮೇಲೆ ಸಾಕಷ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದು ಬೇಕು ಅಂದರೆ ನಿಮಗೆ ಮುಂದೆ ಸಿಗುತ್ತೆ ಅಂತ ಹೇಳ್ತಾ, ಅದ್ರ ಜೊತೆಗೆ ಇನ್ನೊಂದಷ್ಟು ಪ್ರಶ್ನೆಗಳು ನೋಡಿ. ಪ್ರಸ್ತುತ ಅಪ್ರಸ್ತುತ ವಸ್ತುಗಳು ಒಂದೇ ಧರ್ಮವಿದೆ ಎಂದು ವರ್ಣಿಸಿದ್ರೆ ಅದು ದೀಪಕಾಲಂಕಾರ. ಪ್ರಸ್ತುತ ಅಪ್ರಸ್ತುತ ಒಂದೇ ಇದ್ರೆ ಅದು ದೀಪಕಾಲಂಕಾರ. ಕಾವ್ಯದ ಶಬ್ದಾರ್ಥ ಲೋಕ ರೂಢಿಗೆ ಮೀರಿದ ಒಂದು ಅತಿಶಯವಿದ್ದರೆ ಅದು ಅತಿಶಯೋಕ್ತಿ ಅಲಂಕಾರ. ಇದನ್ನು ಕೂಡ ಕೇಳಿದರೆ ಎಕ್ಸಾಮಲ್ಲಿ ಕೇಳಿಬಿಡ್ತಾರೆ, ನೆನ್ಪಿಟ್ಕೊಳ್ಳಿ. ಕಾವ್ಯದ ಶಬ್ದಾರ್ಥದಲ್ಲಿ ಲೋಕರ ರೂಢಿಗೆ ಮೀರಿದ ಅತಿಶಯ ಇದ್ದರೆ ಅತಿಶಯೋಕ್ತಿ ಅಲಂಕಾರ. ಇದು ಹೊಸ ರೀತಿ ನೋಡಿದು ನವೀನ ಮಲಂಕೃತಿ. ಈ ಮಾತು ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿದ್ದಾರೆ? ಅತಿಶಯೋಕ್ತಿ ಅಲಂಕಾರಕ್ಕೆ. ಸ್ವಭಾವೋಕ್ತಿಯನ್ನು ಈಗೆದ್ದು ಪರಿಗಣಿತವಾಗಿದೆ ಅಂದರೆ ಅದು ಅಲಂಕಾರ. ನೋಡಿ, ಸ್ವಭಾವೋಕ್ತಿ ಅಂದರೆ ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಅದೊಂದು ಅಲಂಕಾರ. ಸ್ವಭಾವೋಕ್ತಿ ಅಲಂಕಾರವಲ್ಲ ಅಂತ ಹೇಳಿದಂಥವ್ರು ದಂಡಿ. ವಕ್ರೋಕ್ತಿ ಜೀವಿತವನ್ನು ಬರೆದ ಲಾಕ್ಷಣಿಕ ಯಾರು ಅಂತ ವಕ್ರೋಕ್ತಿ ಜೀವಿತದ ಕರ್ತೃ ಕುಂತಕ ಅಂತೇಳಿ ಬರ್ತಾರೆ. ಇದೆಲ್ಲ ಏನು ಅಂತ ಹೇಳ್ತೀನಿ ಒಂದೇ ಒಂದು ನಿಮಿಷ. ಕುಂತಕ ರಚಿಸಿದ ಕೃತಿ ವಕ್ರೋಕ್ತಿ ಜೀವಿತ ಅಂತೇಳಿ. ಔಚಿತ್ಯ ವಿಚಾರ ಚರ್ಚಾದ ಕರ್ತೃ ಅಥವಾ ಔಚಿತ್ಯ ಸಿದ್ಧಾಂತವನ್ನು ಕುರಿತು ವಿವರಿಸಿದಂಥವ್ರು ಯಾರು ಅಂದರೆ ಕ್ಷೇಮೇಂದ್ರ. ಸ್ನೇಹಿತರೆ ಇವೆಲ್ಲ PUC ಮತ್ತು ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟಲ್ಲಿ ಕೇಳಿರುವಂಥ ಪ್ರಶ್ನೆಗಳಾಗಿರ್ತವೆ. ಇದನ್ನು ಅಲಂಕಾರಿಕ ಲಾಕ್ಷಣಿಕರು ಅನ್ನೋ ಒಂದು ವಿಡಿಯೋನಲ್ಲಿ ಮಾಡಿದ್ದೀನಿ. ಬೇಕು ಅಂತಂದರೆ ಅದರ ಬಗ್ಗೆ ಸಾಕಷ್ಟು ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇಷ್ಟು ನಿಮಗೆ ಅಲಂಕಾರಕ್ಕೆ ಸಂಬಂಧಪಟ್ಟಿರುವಂಥ ಬೇಸಿಕ್ಕಾಗಿ ಬೇಕಾಗಿರುವಂಥ ವಿಚಾರಗಳು ಅಂತ ಹೇಳ್ತಾ ಇದಕ್ಕೆ ಇದುವರೆಗೂ ಕೂಡ ನಮ್ಮ ತರಗತಿ ನಿಮಗೆ ಅನುಕೂಲ ಆಗಿದೆ, ಅಲಂಕಾರ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತಾ ಎಲ್ಲರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು. ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.